ಮರದಲ್ಲೇ ಮಾಗಿದ ಹಣ್ಣು ಮಲಗೋಬಾ ಮಲಗೋಬಾ. ಇದ್ಯಾರಪ್ಪ ಹೆಣ್ಣು ಇನ್ನೂ ಊರ ಕಾಲಿಡಂಗಿಲ್ಲ, ಮಲಗಾನವ ಅಂತ ಆಡ್ತಾವಳೆ. ಬಂದ್ರಪ್ಪ ಬನ್ನಿ. ಸಕ್ಕರೆ ಮಾಲು ಸೈಜ್ ನೋಡಿ ಕಾಸ್ಕೊಡಿ. ನಿಮಗೆಲ್ಲೂ ಇಂಥ ಸಿಗಾಕಿಲ್ಲ. ಬಾದಾಮ್ ಮಾವನೆಣ್ಣು ಮಲಗೋಬಾ ಮಾವನೆಣ್ಣು ಕೈಯಾಗಿ ಹಿಡ್ದು ನೋಡಿ ಕಾಸ್ಕೊಡಿ. ಬಾಯಾಗಿ ಇಟ್ಕೊಂಡು ಚೀಪಿ ರುಚಿ ನೋಡಿ ಕಾಸ್ಕೊಡಿ. ವಾಟೆಗೆ ಹುಳ ಇಲ್ಲ ಕಸಿ ಹಣ್ಣು ತಾಜಾ ಮಾಲು ತಾಜಾ ಮಾಲು. ಬನ್ನಿ 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 ಸಕ್ಕರೆ ಮಾಲು ತಗಳ್ರು ತಗಳ್ರಿ. ಇದಪ್ಪ ಹೆಣ್ಣು ಅಂದ್ರೆ ಏನ್ ಚಂದಾಕವಳೆ. ವೈನಾಗ ಸೀರೆ ಉಟ್ಕೊಂಡು ಒಳ್ಳೆಯ ಮರದಲ್ಲಿ ಮಾಗಿದ ರಸಪುರಿ ಹಣ್ಣಿದ್ದಂಗವಳೆ. ಬನ್ರಪ್ಪ ಬನ್ರಿ. ಕಲರ್ ನೋಡಿ ಕಾಸ್ಕೊಡಿ, ರುಚಿ ನೋಡಿ ತಗೊಳ್ಳಿ. ಮಲಗೋಬ್ಬ ಸಕ್ಕರೆ ಮಾಲ್ ಬಾಯಾಗಿ ಇಕ್ಕಂಡ್ರೆ ಬರೀ ಜೇನ್ ತುಪ್ಪನೇ ಸುರಿತತೆ. ಹಂಗೈತಿಡದಾಗಿನ ರುಚಿ ಒಂದ್ಸಲ ತಿಂದ್ರೆ ಹುಡುಕೊಂಡು ಬರ್ಬೇಕು ಅನ್ನಿಸ್ತೈತೆ. ಬನ್ರಪ್ಪೋ ಬನ್ರಿ, ತಗಳ್ರಪ್ಪೋ ತಗಳ್ರಿ, ತಿನ್ರಪ್ಪೋ ತಿನ್ರಿ. ಬೆಂಗಳೂರಿನಾಗ ಬರೀ ಪ್ಯಾಂಟು ಶರ್ಟ್ ಹಾಕೊಂಡ್ರು ಹುಡುಗಿರೇ ಅವ್ರ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಇಲ್ಲೂ ಸೀರೆ ಉಟ್ಕೊಂಡ್ರೇ ಅವ್ರೆ. ಹೆಂಗು ಹಣ್ಣು ಸೈಜ್ ಆಗದೆ, ಹೊಟ್ಟೆ ಬೇರೆ ಕೆರಿತಾ ಐತೆ. ಒಂದ್ ಹಣ್ಣು ತಿಂದು ನೀರ್ ಕುಡ್ದು ಬಿಡವ. ಯೋ ಅದೇನಯ್ಯ ಹಂಗ ನಿಂತ್ಕೊಂಡು ಬುಟ್ಟಂಗಿ ಹಣ್ಣು ನೋಡ್ತಾ ಇದೀಯ? ಬೇಕು ಅಂದ್ರೆ ತಗೊಂಡ್ ತಿನ್ನು. ಬರೇ ನೋಡಿರ ತಿಂದಂಗಾಯ್ತದ. ಹಣ್ಣಿಗಿಂತಲೂ ಇವಳೆ ಚಂದಾಗವಳಲ್ಲೋ ಶಿವನೇ. ಒಳ್ಳೆ ಶೃಂಗಾರ ಮಾಡ್ಕೊಂಡು ರಾಜ್ಕುಮಾರ್ ಪಿಕ್ಚರ್ ಬಂದು ಟೆಂಟ್ ಇದ್ದಂಗವಳೆ. ಹೆಂಗೆ ಹಣ್ಣು? ಹೆಂಗ ಕೈಯಾಗೆ ಮೊದ್ಲು ಹಿಡ್ಕ, ಆಮ್ಯಾಗ ಹೇಳ್ತೀನಿ. ನನಗದು ಬೇಡ, ಮ್ಯಾಲೆ ಒಳಗಿರೋದು ಕೊಡು. ಒಂದೇ ಸಾಕ? ಜೋಡಿ ಬೇಕಾ? ಎತ್ಕೊಂಡ್ ನಿಂತಿದ್ಯಲ್ಲ, ಕೆಳಗಿಳಿಸು, ಸೈಜ್ ನೋಡಿ ಹೇಳ್ತೀನಿ. ಯಾಕೆ ಕೈಯಾಗಿರೋದ್ ನೋಡಿದ್ರೆ ಹೇಳೋಕಾಗಲ್ವಾ? ಬುಟ್ಟಿಲಿರೋದ್ ನೋಡಿ ಹೇಳ್ತೀನಿ. ಹಂಗಾರೆ ಕೈ ಹಾಕು. ಯೋ ಬುಟ್ಟಿಗೆ ಕೈ ಹಾಕಯ್ಯ, ಕೆಳಗಿಳಿಸು. ಹಂಗ? ಓ ಸರಿ ಸರಿ ಸರಿ. ಎಷ್ಟೊಂದ್ ಭಾರ ಅದೇ? ಬಾಳ ದೊಡ್ಡದು ಬಿಡು. ಏನು ನಿನ್ ಬುಟ್ಟಿ? ದೊಡ್ಡ ದೊಡ್ಡ ಹಣ್ಣುಗಳನ್ನ ತುಂಬ್ಕೊಳಕ್ಕೆ ದ್ವಾಡ್ದಿಲ್ದ್ರ ಆಯ್ತದ? ಅದಕ್ಕೆ ಬುಟ್ಟಿನೋ ಒಸಿ ದೊಡ್ಡದಾಗೆ ಮಾಡಿಸ್ಕೊಂಡಿವ್ನಿ. ನಿಂಗೇನ್ ತೊಂದ್ರೆ? ನನ್ನ ಬುಟ್ಟಿ ದೊಡ್ಡದಾಗಿದ್ರೆ ನಿಂಗ ಬೇಕಾಗಿರೋದು ಹಣ್ಣು ತಾನೆ, ಬುಟ್ಟಿ ಏನೋ ಅಲ್ವಲ್ಲ. ಅಲ್ಲ, ನೀನು ಹಣ್ಣಿನ ಭಾರ ಒತ್ಕೊಂಡ್ ತಿರ್ಗದ್ ನೋಡಿ ನನ್ಗ ಅಯ್ಯೋ ಅನ್ನಿಸ್ತು. ಅದಕ್ಕೆ ಕೇಳ್ದೆ. ಅಲ್ಲ, ಈಟೊಂದು ಭಾರ ಒತ್ಕೊಂಡು ಓಡಾಡ್ತೀಯಲ್ಲ, ನೋವತ್ಕೊಳಕಿಲ್ವಾ ನಿನ್ಗೆ? ಏನು ಸೊಂಟ ಕುತ್ತಿಗೆ? ಏನ್ ಮಾಡಕ್ಕಾಯ್ತದಪ್ಪ? ನೋವಾಯ್ತದೆ ಅಂತ ಸುಮ್ಕಿದ್ರೆ ಜೀವನ ಸಾಗ್ಬೇಕಲ್ಲ. ನಮ್ ಪಾಲಿಗೆ ಬಂದಿದ್ ಭಾಗ್ಯ ಒತ್ಕೊಂಡ್ ತಿರ್ಗಕ್ಕೆ ಬೇಕು. ಭಾರ ಹೊರಕ್ ಹಾಕಿಲ್ಲ ಅಂತ ಸುಮ್ಮನೆ ಕುಂತ್ರೆ ದಿನ ಹಾಕೋರು ಬೇಕಲ್ಲ. ಏನ್ನ? ವಾಟ್ಗ ಅನ್ನನ. ಅದು ಸರಿ ಅನ್ನು. ಎಲ್ಲಿ ಬುಟ್ಟಿ ಮೇಲಿನ ಬಟ್ಟೆ ತೆಗಿ ನೋಡು. ಅಯ್ಯಪ್ಪ, ನಿನ್ ಕೈಯಾಗ ಹಿಡಿದಿದ್ದ ಹಣ್ಣು ನೋಡೆ ದಪ್ಪ ಅಂದ್ಕೊಂಡ್ಬಿಟ್ಟಿದ್ದೆ. ಬುಟ್ಟಿಲಿರೋದು ಇನ್ನಾ ಮಜಬೂತ್ ಆಗ್ಯದೆ ಬಿಡು. ಏನ್ ಈ ಪಾಟಿ ದಪ್ಪ ಅದೇ ಹಣ್ಣು? ಈ ಸೈಜ್ ನಾನು ಇವಾಗ್ಲೇ ನೋಡ್ತಾ ಇರೋದು. ಯಾವ ತೋಟದ ಹಣ್ಣಿದು? ನಮ್ಮ ಅಪ್ಪನ ತೋಟದ್ದು ಕಣಯ್ಯ. ಈಗ ತೋಟ ಬ್ಯಾರ ಕೊಂಡ್ಕೊಂಡ್ಬಿಟ್ಟ ಬಿಡು. ಆಗಿನ ಕಾಲದಾಗೆ ನಮ್ಮ ಅಪ್ಪ ಹಾಕಿದ ಬೀಜ. ಅದಕ್ಕೆ ಇದು ಈಟೀಡ್ ದಪ್ಪ ಇರೋದು. ಆ ಮರದಾಗೆ ಬೋ ಚಂದ ಆಗ್ಬಿಡ್ತಾವ ಬಿಡು ಹಣ್ಣುಗಳು. ಈಗೆಲ್ಲ ಸಿಗ್ತದೆ ಇಂತ ಹಣ್ಣು ಬೆಳೆಯೋ ಮರದ ಬೀಜ. ಹಣ್ಣು ನೋಡ್ದಾಗಲೇ ತಿಳ್ಕಂಡೆ ಇದ್ಯಾವುದೋ ಕಮ್ಮು ಜಾತಿ ಬೀಜದ ಹಣ್ಣು ಅಂತ. ಚೆನ್ನಾಗಿ ಬೆಳೆದವ್ ಬಿಡು. ಒಂದು ತಿಂದ್ರೆ ಸಾಕು, ಅಯ್ಯಯ್ಯಪ್ಪ ಸುಸ್ತಾಗ್ಬಿಡ್ತದೆ. ಅಯ್ಯ ಇದ್ಯಾ ಸೀಮೆ ಗೋಣ್ಸಯ್ಯ ನೀನು? ಒಂದಕ್ಕೆ ಸುಸ್ತಾಗ್ಬಿಡ್ತೀನಿ ಅಂತೀಯಲ್ಲಯ್ಯ. ಯೋ ತಿನ್ನೋ ಮನಸ್ಸಿದ್ರೆ ಸಾಕು 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 ಅನ್ನೋವರೆಗೂ 2 3 ಮನಸ್ಸ ಇಚ್ಛೆ ರಸ ಈರಿ ತೃಪ್ತಿ ಪಡ್ಬೇಕು ಕಣಯ್ಯ. ದೊಡ್ಡ ಗಂಡ್ಸು ಬಂದ್ಬಿಟ್ಟ ಒಂದೇ ಒಂದ್ ತಿಂದ್ರೆ ಸುಸ್ತಾಗ್ಬಿಡ್ತೀನಿ ಅಂತ. ಇರ್ಲಿ, ಮೊದ್ಲು ಬೆಲೆ ಹೇಳು. ಕೈಯಾಗ ಹಿಡ್ಕ, ಆಮ್ಯಾಗ ಹೇಳ್ತೀನಿ. ಹಿಡ್ಕ. ಸಕ್ರೆನಯ್ಯ ಸಕ್ರೆ. ನಿನ್ನ ಜೀವಮಾನದಾಗ ಇನ್ನ ಇಂಥವ್ ತಿಂದ್ರೆ ಹಾಕಿಲ್ಲ ಬಿಡು. ನಾನು ಕಿಲಾಡಿನೇ ಬಿಡು. ನನ್ ತಾವಲೆ ತೆಗದಲ್ಲ ನಿನ್ ವರ್ಷೇನ.
ಹಣ್ಣು ಕೈ ಕೊಟ್ಟು ನಾನು ಹಿಡ್ಕೊಂಡ ಮೇಲೆ ಹೆಚ್ಚಿಗೆ ಬೆಲೆ ಕೇಳಾವ ಅಂತ ಮಾಡಿದ್ಯಾ? ಮೊದ್ಲು ಬೆಲೆ ಹೇಳು, ಆಮೇಲೆ ಬೇಕಾದ್ರೆ ಹಿಡ್ಕತೀನಿ. ತಗೊಂಗಿದ್ರೆ ತಗ, ಇಲ್ಲ ಸುಮ್ಮನೆ ಹೋಯ್ತಾ ಇರು. ಸುಮ್ನೆ ದ್ಯಾವ್ರ ತಲೆ ಬುದ್ಧಿ ಕೊಟ್ಟವನಂತ ನಾಳೆಗೆ ಹೋದಂಗೆಲ್ಲ ಮಾತಾಡ್ಬೇಡ. ಇಷ್ಟ ಇದ್ರೆ ಇಡಿ, ಇಲ್ದೆ ಹೋದ್ರ ನಡಿ. ಮಾತ್ನಾಗ ಮನೆ ಕಟ್ತಾ ನಿಂತ್ಕೋಬೇಡ. ನನ್ಗೆ ಈಗಲೇ ತಡಿಯಾಕ ಆಗ್ತಾ ಇಲ್ಲ. ಏನು ಬಿಸಿಲು ರಣ 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 ಅಂತ ತಲೆ ಸುಟ್ಟು ಹೋಯ್ತಾ ಇದೆ. ನೀನ್ ಒಬ್ನೇ ಅಲ್ಲ ನಂಗೆ ಗಿರಾಕಿ ಇರೋದು, ಇನ್ನ 10 ಬೀದಿ ಸುತ್ತಿ ಮಾರ್ಬೇಕು. ಹಿಡ್ಕತಿಯ ನಾ ಹೋಗ್ಲಾ? ಸುಮ್ನೆ ನಿನ್ ಹತ್ರ ನಿಂತ್ಕೊಂಡ್ರೆ ಬುಟ್ಟಿ ಆಗಿರೋದು ನಾನು ಮಾರ್ದಂಗೆ. ಅದಕ್ಕೆ ಯಾಕಂಗ ಸುಮ್ನೆ ರೇಗಾಡ್ತಿ ಬಿಡು, ಹಿಡ್ಕತೀನಿ. ಕೊಡಿಲ್ಲಿ ತಗ. ಏನಿದು ಇಷ್ಟೊಂದು ಗಟ್ಟಿಯಾಗವೆ, ಇನ್ನೂ ಮಾಗ್ದಂಗೆ ಇಲ್ಲ. ಇದನ್ ತಿನ್ನಕ್ ಆಯ್ತದ? ಯಾವ ಕೊಡಾವತ್ಗೆ ಹತ್ರ ಬೀಳ್ತಿಯಲ್ಲಯ್ಯ, ಅದು ಕಾಯಿ, ಉಪ್ಪಿನಕಾಯಿ ಹಾಕೋ ಕಾಯಿ ಕಣಯ್ಯ. ನಿಂಗೇನ್ ತಲೆಗಿಲ್ ಕೆಟ್ಟದ? ಹೆಂಗೆ ತಿನ್ನಕ್ ಕೇಳಿದ್ರೆ ಉಪ್ಪಿನಕಾಯಿಗೆ ಸೊಪ್ಪಿನಕಾಯಿಗೆ ಅಂತೇಳಿ ಸುಮ್ನೆ ಏನೋ ಅಳಿತಾ ಇದೆಯಲ್ಲ. ಯಾವ ನಿಂಗೇನ್ ತಿನ್ನಕ್ ಬೇಕು ಅಷ್ಟೇ ತನಯ್ಯ. ಅಲ್ಲಿ ಚೀಲ್ದಾಗ ಎಲ್ಡವೆ ತಗ. ಚೀಲದಲ್ಲಿ? ಅಲ್ಲ, ಮಾರಕ್ಕೆ ಅಂತ ತಂದು ಅದ್ನ್ಯಾಕ್ ಒಳಗಿಕೊಂಡಿದೀಯಾ? ಅದು ನಮ್ ಮನೆ ತವ ಒಬ್ಬನವನೇ, ಅವನಿಗೆ ಉಣ್ಣಾಕ್ ನೆಂಚ್ಕೊಳಕ್ ಕೊಡವ ಅಂತ ಎತ್ತಿಕೊಂಡಿವ್ನಿ. ಮೊದ್ಲನೇ ಬೋಣಿ ಹೊಸು ಅಂತ ಬೇರೆ ಒದ್ದಾಡ್ತಿದ್ಯಾ, ಅದಕ್ಕೆ ಕೊಡ್ತಾ ಇವ್ನಿ. ತಗ. ಅಣ್ಣಮ್ಮು, ವಾವ್, ನಿಂದು ಶಾನೆ ದೊಡ್ಡದು ಬಿಡಮ್ಮ. ಏನಯ್ಯ ಮನಸ್ಸು ಮನಸ್ಸು ಒಂದೇ. ಯಾರಿಗೋ ಎತ್ತಿಟ್ಟಿದ್ದು ನನಗ್ ಕೊಡ್ತಾ ಇದ್ಯಲ್ಲ, ಅದಕ್ಕೆ ದೊಡ್ಡದು ಒಂದೇ. ಮನೆ ಹತ್ರ ಇರೋರ್ಗೆ ಎತ್ತಿಕ್ಕಿದ್ದು ಅಂದ್ಮೇಲೆ ಚೆನ್ನಾಗೇ ಇರ್ತದ ಬಿಡು. ಎಲ್ಲಿ ಆಚೆ ತೆಗಿ ನೋಡವ. ಓಯ್, ಆಚೆ ತೆಗಿಯೋದ್ ಬೇಡ, ಸುಮ್ಕಿರು. ಯಾರ ಗಿರಾಕಿ ಬಂದ್ರೆ ಅವರು ಅದನ್ನೇ ಕೇಳ್ಬಿಡ್ತಾರೆ. ಇರೋದು 2 ಎಲ್ರಿಗೂ ಅದೇ ಬೇಕು ಅಂದ್ರೆ ಎಷ್ಟ್ ಜನಕ್ಕೆ ಅಂತ ಕೊಡ್ಲಯ್ಯ? ನೀನೇ ಒಳಗ್ ಕೈ ಹಾಕು, ನಿಂಗೆ ಇಡ್ಸಿದ್ರೆ ಬೇಕು ಅನ್ಸಿದ್ರೆ ತಗ. ಜಲ್ದಿ, ನನಗೆ ಒತ್ತಾಯ್ತದೆ. ಹಂಗಾರ ಕೈ ಹಾಕ್ಲಾ? ಅಯ್ಯ ಹಾಕಯ್ಯ, ಅದೇನು ಕೈ ಹಾಕ್ಲಾ ಅಂತ ಕೊಣಿ ಬೇರೆ ಕೇಳ್ತಾ ಇದೆಯಲ್ಲ. ಅಯ್ಯಯ್ಯ, ಅದ್ಯಾಕೆ ಹಂಗ್ರಾಗ್ತೀಯ? ನಿನ್ನ ಹಣ್ಣು ನೀನೇ ಆಚೆ ತೆಗೆದು ತೋರಿಸಿದ್ರೆ ಚೆನ್ನಾಗಿರ್ತಾ ಇತ್ತು. ಆಯ್ತು ಬಿಡು, ನಾನೇ ಹಾಕ್ತೀನಿ. ಏನ್ ಹಣ್ಣಿದು, ಒಂದು ಕೈ ಸಾಕಾಗ್ತಾ ಇಲ್ವಲ್ಲಪ್ಪ ಹಿಡಿಯಕ್ಕೆ. ನೋಡ್ದ ಹೆಂಗದೆ ಹಣ್ಣು? ಅದಕ್ಕೆ ಅದನ್ನ ಬಿಗಿಯಾಗಿ ಚೀಲದಾಗಿ ಕಟ್ಟಿ ಒಳಗಿಕ್ಕಿರೋದು. ಹಿಡ್ದು ಎತ್ತಯ್ಯೋ. 2 ಕೈಯೂ ಹಾಕ್ಬೇಕು. ಇರು, 2 ಕೈ ಹಾಕ್ತೀನಿ. ಅದು ಬಾದಾಮ್ ಮಾವನ ಹಣ್ಣು ಗೊತ್ತಾ? ಕಸಿ ಹಣ್ಣು ಬೇರೆ, ಅದಕ್ಕೆ ಪಾಟಿ ಅದೇ. ಯಾವ 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 ಮೆತ್ತಗಯ್ಯ, ಅದೇನಯ್ಯ ಹಂಗಿ ಸಿಗ್ತಾ ಇದೀಯಾ? ಹಣ್ಣಮ್ಮ, ಇದೇನು ಹಣ್ಣು ಬೀಜ 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 ಅಂತಾವಲ್ಲ, ಯಾಕೆ? ಅಯ್ಯೋ ನನ್ನ ಕರ್ಮವೇ, ಒಳ್ಳೆ ಗಿರಾಕಿ ಸಿಕ್ಕದ್ನಲ್ಲಪ್ಪ ಬೆಳಗ್ಗೆ ಬೆಳಗ್ಗೆ. ಯಾವ ಯಾಗಿರೋದ್ ಕೊಟ್ರೆ ಕಾಯಿ ಅಂತೀಯ, ಒಳಗಿರೋದ್ ಕೊಟ್ರೆ ಮೆತ್ತಗವೇ ಅಂತೀಯ. ನಿನ್ನ ಹತ್ರ ನಾನು ವ್ಯಾಪಾರ ಮಾಡಕ್ ಆಯ್ತದ ಇವತ್ತು? ಹಣ್ಣು ಮಾಗಿದ ಮ್ಯಾಗೆ ಮೆತ್ತಗಿಲ್ದಂಗೆ ಗುಂಡ್ಕಲ್ ಇರ್ತದನಯ್ಯ. ಅಲ್ಲ, ನಿನ್ನ ಜೀವಮಾನದಾಗೆ ನೀನು ಹಣ್ಣು ತಿಂದಿದೀಯಾ? ಹೆಂಗೆ ತಿಂದಿದ್ರು ಹೋಗ್ಲಪ್ಪ, ಕೈಯಾಗರ ಹಿಡ್ಕೊಂಡ್ ನೋಡಿದೀಯಾ? ಈ ಸುತ್ತಮುತ್ತ ಯಾವ ಮುಂಡೆ ತಾವ ಐತಯ್ಯ ನಂತರ ಹಣ್ಣು? ಅದ್ ಸರಿ, ಯಾವ ಊರ್ ನಿಂದು? ನಂದ ಚಂಗ್ಲಹಳ್ಳಿ. ಅದಕ್ಕೆ ಚೊಂಗುಲಂಗೆ ಆಡ್ತೀಯ, ಬೇಕಾ ಬೇಡವಾ? ಅಯ್ಯಯ್ಯ, ನಾನೆಲ್ ಬೇಡ ಅಂದೆ, ಸ್ವಲ್ಪ ಮೇತು ಅಂದೆ. ಹೋಗ್ಲಿ, ತೊತ್ತ ಇತ್ತ ಮೊದಲು ಬಿಚ್ಚು. ಯೋ ದ್ರಾವೆ, ದುಡ್ಡು ಬಿಚ್ಚ ಯೋ, ಬಿಚ್ಚು ಅಂದಟಿಗೆ ಅಂತ ಬಾಯಿ ತೆಗೆದು ನಿಂತ್ಕೊಬಿಟ್ಟ. ದುಡ್ಡ ತಗೋ. ಅಯ್ಯ, ಇದೇನಿದು ನೀನ್ ಕೊಡ್ತಾ ಇರೋದು? ಬಾದಾಮ್ ಹಣ್ಣು ಕಣ, ಯಾವು ಕಂತ್ರಿ ಹಣ್ಣಲ್ಲ. ಇನ್ನ 2 ಕೊಡು ಇಲ್ಲಿ. 1ಕ್ಕೆ 4? ಅಯ್ಯೋ, 2ಕ್ಕೂ ಕೊಡಯ್ಯ ಸುಮ್ನೆ. ತಗ. ಕೊಡು. ಅಯ್ಯಯ್ಯಪ್ಪ, ಯಾಕಯ್ಯ? ಇದೇನಿದು ಹಣ್ಣು ಮೇಲೆಲ್ಲ ಕಪ್ಪಗೈತಲ್ಲ, ಬಹಳ ಏಟು ಬಿದ್ದಂಗದ ಹಣ್ಣಿಗೆ. ಬೀದಿಯಾಗೆ ವ್ಯಾಪಾರಕ್ಕೆ ಮಡಗಿದ ಮ್ಯಾಗೆ ನಿನ್ನಂತವ್ರು 100 ಜನ ಬಂದು ಎತ್ತಿ ಹಿಡಿದು ಸೌರಿ ಇಸ್ಕಿ ನೋಡ್ ಬಿಟ್ಟು ಹೋಗಿರ್ತಾರೆ. ಕಪ್ಪಾಗದೆ ಇರ್ತದ,
ಮ್ಯಾಗಿನ ಕಪ್ಪೇನ್ ನೋಡ್ತಿ ತಿಂದು ಒಳಗಿನ ಸಿಹಿ ನೋಡಯ್ಯ. ಹ, ಸ್ವಲ್ಪ ಚಾಕು ಕೊಡೈತ ಯಾಕೆ? ಕುಯ್ಕಂಡ್ ತಿನ್ನಕ್ಕೆ. ಅಯ್ಯೋ ಅದೇನು ಹಳ್ಳಿಲಿ ಹುಟ್ಟಿದೆಯಾ ನೀನು? ಮಾವನಣ್ಣ ಯಾರಾದ್ರೂ ಕೊಯ್ಕೊಂಡ ತಿಂತಾರೆ? ಕಬ್ಬಣ ಶೋಕಿರೆ ಹಣ್ಣು ಹುಳಿ ಬಂದ್ಬಿಡ್ತದೆ. ಬಾಯಾಗಿಕ್ಕೊಂಡು ಕೊಚ್ಚಿ ಚೀಪಿ ಈರಿ ರಸ ಕುಡಿಬೇಕಯ್ಯ. ಮೊದಲೇ ಹಣ್ಣು ಮೆತ್ತಗಾಗ್ಬಿಟ್ಟವೆ, ಆಮೇಲೆ ಎಲ್ಲ ಸೋರೋಗ್ಬಿಡ್ತದೆ ನೋಡು. ಏನು ರಸ ಕಣಯ್ಯ. ಆಮೇಲೆ ನಿನ್ನ ಉಳಿಯೋದು ಚಿಪ್ಪೆ ವಾಟೆ ಇವೆರಡೆ. ಹಂಗಾರೆ ಕಚ್ಚೆ ತಿಂತೀನಿ ಬಿಡು. ಯವ್ 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 ಮ್ಯಾತ್ಗೆ ಕಣಯ್ಯ, ಮ್ಯಾತ್ಗೆ ತಿನ್ನಯ್ಯ. ಅಯ್ಯೋ ಎಳೆ ಮುಗಿನಂಗ್ ತಿಂತಿದ್ಯಲ್ಲಯ್ಯ. ನೋಡು ನನ್ನ ಮ್ಯಾಗೆಲ್ಲ ಸಿಡಿತಾ ಐತೆ ಕಣಯ್ಯ. ಯವ್ ನಿಲ್ಸಯ್ಯ ನಿಲ್ಸು. ನೀನ್ ತಿನ್ನೋದ್ ನೋಡ್ತಾ ಇದ್ರೆ ನಂಗೆ ಹಂಗೆಂಗೋ ಆಯ್ತದೆ ಕಣಯ್ಯ. ಬಾಯಾಗೆಲ್ಲ ನೀರ್ ಕಿತ್ಕೊಂಡ್ಬಿಡ್ತಲ್ಲಯ್ಯ. ಅಣ್ಣಮ್ಮ, ಆ ನಾನು ಇದುವರೆಗೂ ಎಷ್ಟೋ ಜಾತಿ ಹಣ್ಣುಗಳನ್ನ ತಿಂದಿದ್ದೆ ಕಣಮ್ಮ. ನಿನ್ನ ಹಣ್ಣಿನ ರುಚಿನೇ ಬ್ಯಾರ ತರ ಐತಲ್ಲಮ್ಮ. ನಿನ್ನ ಹಣ್ಣಲ್ಲಿ ಸಿಕ್ಕಿದ ತೃಪ್ತಿ ಇನ್ಯಾವ ಹಣ್ಣಾಗೂ ನನಗೆ ಸಿಕ್ಕಿಲ್ಲ ನೋಡಮ್ಮ. ನಿನ್ನ ಹಣ್ಣು ನಿಜವಾಗ್ಲೂ ಅಮೃತ. ಈ ಊರಾಗೂ ಇಂತ ರಸ ತುಂಬಿದ ಹಣ್ಣು ಸಿಗ್ತದೆ ಅಂತ ನನಗೀಗ್ಲೇ ಕಣಮ್ಮ ತಿಳಿದಿದ್ದು. ಊರಿಗೆ ವಾಸವನ ನೀನು? ಯಾಕೆ? ಸುಮ್ಮನೆ ಕೇಳದೆ. ಎಲ್ಲಿ ಇಳ್ಕೊಂಡಿದೀಯ? ಈಗ ತಾನೇ ಬಸ್ ಇಳಿದು ಬತ್ತಾ ಇವನೇ. ನಿಮ್ಮವ್ರು ಯಾರ ಅವ್ರ ನಿನ್ ಜೊತೆಗೆ ಊರಾಗೆ? ಇಲ್ವಲ್ಲ. ಮತ್ತ್ಯಾಕೆ ಬಂದಿದೀಯ? ನೋಡಕ್ಕೆ ಹುಸಿ ಮುಗಿನಂಗಿದೀಯಾ? ಈ ಊರಾಗೆ ಬಾಳ್ವೆ ಮಾಡೋದು ಬೋಲೆ ಕಷ್ಟ ಕಣಯ್ಯೋ. ನಮ್ಮೂರ್ನಾಗ ರೋಗ ತಗ್ಲಿ ಇಡೀ ಹಳ್ಳಿ ಎಲ್ಲ ಎಕ್ಕುಟ್ಟೋಯ್ತು. ನನಗೂ ಒಂದು ಇಷ್ಟಗಳ ಇತ್ತು. ಏನಯ್ಯ? ಜಮೀನು. ವಾ ಅದನ್ನ ಮಾರಿ ಈ ಊರ್ನಾಗ ಏನಾರ ವ್ಯಾಪಾರ ಸಾಪಾರ ಮಾಡ್ಕೊಂಡಿರವ ಅಂತ ಬಂದೆ. ನಿನ್ಗೆ ಯಾರನ್ನ ತಿಳಿದೋರಿದ್ರೆ ನನಗೊಂದು ಕೊಡ್ಸು ಬಾಡಿಗೆಗೆ. ಏನ? ಮನೇನ. ವಾ ಅಣ್ಣಮ್ಮವ್, ಈ ಊರ್ನಾಗೆ ನಂಗೆ ಯಾರನ್ನ ಮಾತಾಡ್ಸೋಕು ಭಯ ಕಣಮ್ಮವ್. ಅಯ್ಯೋ ಹುಚ್ಚೆ, ಅದ್ಯಾಕೆ ಎದರ್ಕೋಬೇಕು? 2 ದಿನ ಅಟೆಯ, ಆಮೇಲೆ ಎಲ್ಲ ಶುರು ಆಯ್ತದೆ. ಅಚ್ಚರಿ ಇಂತ ದೊಡ್ಡ ಊರಾಗೆ ಏನ್ ವ್ಯಾಪಾರ ಮಾಡಿಯಾ? ಅದೇ ಹಳೆ ತಗೊಳ್ಳೋದು ಹೊಸಾದಕ್ಕೆ ಹಾಕೋದು, ಹಳೆ ತಗೊಳ್ಳೋದು ಹೊಸಾದಕ್ಕೆ ಹಾಕೋದು. ಅದೇನೇ ಅದು ಹಳೆ ತಗೊಂಡು ವಾಸ್ತಕ್ಕೆ ಹಾಕೋದು? ಹಂಗಂದ್ರೆ ಅದೇ ಹಳೆಯ ಪಾತ್ರೆ ಪಗಡೆ ಬಟ್ಟೆ ತಗೊಳ್ಳೋದು, ಹೊಸ ಸಾಮಾನುಗಳಿದ್ರೆ ಹೆಸರು ಹಾಕೋದು. ಓ ಈ ಕಸುಬಾ ನಿಂದು? ಅಚ್ಚರಿ ನಿಂಗೆ ಹಾಕೋದ್ರಾಗೆ ಅನುಭವ ಐತಾ? ಹಿಂದೆ ಎಲ್ಲಾರು ಕೆತ್ತಿದ್ದ? ವಾ, ಊರ್ನಾಗ ನಾನು ಅದನ್ನೇ ಮಾಡ್ತಾ ಇದ್ದಿದ್ದು. ನಮ್ಮೂರಾಗೆ ಎಲ್ರು ನಂತಕ್ಕೆ ಬರೋರು. ಏನಕ್ಕೆ? ಕೆತ್ತಿಸ್ಕೊಳಕ್ಕೆ. ಓಹೋ ಸರಿ, ಹಂಗಾರೆ ಒಂದ್ ಕೆಲ್ಸ ಮಾಡು. ಸಾಯಂಕಾಲಕ್ಕೆ ಇದೇ ಜಾಗಕ್ಕೆ ಬಂದ್ಬಿಡು. ಒಂದ್ ಮನೆ ಐತೆ, ಅದನ್ನೇ ಬಾಡಿಗೆ ತೋರಿಸ್ತೀನಿ. ನಿಜವಾಗ್ಲೂ ತೋರಿಸ್ತೀಯಾ? ಅದಕ್ಕೆ ಆಣೆ ಪ್ರಮಾಣ ಬೇರೆ ಮಾಡ್ಬೇಕನಯ್ಯ. ಹಂಗೆ ನನ್ಗೊಬ್ಬ ಹುಡುಗಾನು ಬೇಕು ಜೊತೆಗೆ. ಹುಡುಗ? ಅದ್ಯಾಕೆ ನಿಂಗೆ ಹುಡುಗ? ನೇಗಿ ಒಂದ್ ಜೊತೆಗೆ ಕೋತಿ ಮರಿಗಿದ್ದಂಗೆ. ಊರ್ ಹೊಸದಲ್ವಾ, ಬೀದಿಗಳು ಗುರ್ತಿಲ್ಲ, ಅದಕ್ಕೆ ದಾರಿಗಿರಿ ತೋರ್ಸಾಕೆ. ಹೆಚ್ಚಿಗೆ ಏನಾರ ಹಳೆ ಸಾಮಾನುಗಳು ಸಿಕ್ಕಿದ್ರೆ ನನ್ನ ಒಬ್ಬನ ಕೈಲಿ ಹೊರಕ್ ಆಗಕ್ಕಿಲ್ವಲ್ಲ, ಅದಕ್ಕೆ ಜೊತೆಗೆ ಕೂಗಾಗಿಯ ಕಾಯ್ತೈತ್ ನೋಡು. ಪರವಾಗಿಲ್ಲ ಕಣಯ್ಯ, ನೀನು ಮುಳ್ಳಿ ಹಂಗಿದ್ರು ಚಿನುಕುಳ್ಳಿ ಹಂಗ್ ಕಾಣಿಸ್ತೀಯ. ನೀನ್ ಹೇಳೋದು ಸರಿನೇ, ಆದ್ರೂ ವ್ಯಾಪಾರ ಸ್ವಲ್ಪ ಕುದುರೋವರೆಗೂ ಹುಡುಗ ಪಡಗ ಬೇಡ. 1-2 ದಿನ ನಾನೇ ನಿನ್ ಜೊತೆಗೆ ಬತ್ತೀನಿ. ಹೆಂಗೂ ಇಬ್ಬರದು ಬೀದಿ ಸುತ್ತೋ ವ್ಯಾಪಾರನೇ, ಇಬ್ರು ಸೇರ್ಕೊಂಡೆ ಸುತ್ತುವ. ಅಣ್ಣಮ್ಮೋ ವಾ ಅಣ್ಣಮ್ಮೋ ವಾ, ನೀನ್ ಎಷ್ಟು ಒಳ್ಳೆಯವಳಮ್ಮ. ಏನಯ್ಯ, ನನ್ನ ಹೆಸರು ಹಣ್ಣಮ್ಮನೂ ಅಲ್ಲ, ಹಣ್ಣಮ್ಮನೂ ಅಲ್ಲ, ಮತ್ತೇನು? ಕಮಲ ಅಂತ. ಇರ್ಲಿ ಬಿಡು, ನಾನಂತೂ ನಿನ್ನ ಅಣ್ಣಮ್ಮ ಅಣ್ಣಮ್ಮ ಅಂತಲೇ ಕರಿತೀನಿ, ಸರಿನಾ? ಅದು ನಿನ್ನ ಪೂರ್ತಿ ಬಿಡು. ಸರಿ, ನಾನು ಸಂಜೆಗೆ ಇಲ್ಲೇ ಬಂದ್ಬಿಡ್ತೀನಿ. 6 ಗಂಟೆಗೆ ಸರಿಯಾಗಿ ನೀನು ಇಲ್ಲೇ ಬಂದ್ಬಿಡು. ಬರ್ಲಾ? ಹಂಗೆ ಮಾಡು. ನೀ ಬಂದ್ಬಿಡ್ಬೇಕು. ನಾ ಹೋಯ್ತೀನಿ. ಬೇಗ ಬಂದ್ಬಿಡು. ಇದನ್ನ ತಲೆ ಮೇಲೆ ಎತ್ತಿಕ್ಕು. ಎತ್ಕ. ಅಯ್ಯೋಯಪ್ಪ, ಏಟ್ ಬಾರ. ಬರ್ಲಾ? ಅಪ್ಪ
ಅಯ್ಯಯ್ಯೋ ಶಿವನೇ, ಸಾಕಾಯ್ತಪ್ಪ, ಇನ್ನು ನನ್ನ ಕೈಲಾಗೋದಿಲ್ಲ ಬಿಡು. ಅದೇನ್ ಗಂಡಸಯ್ಯ ನೀನು, ಹೆಣ್ಣೆಂಗ್ಸು ನಾನೇ ಸುಸ್ತಾಗಿಲ್ಲ, ಒಳ್ಳೆ ಲುಟ್ದವನು ಅಂತೀಯಪ್ಪ, ಹಿಂಗ್ ಸಾಯ್ತಿಯಲ್ಲ. ಅಯ್ಯೋ, ನೀನ್ ಹೇಳ್ದಂಗೆ ನಾನು ಗಟ್ಟಿಮುಟ್ಟಾಗೆ ಇದ್ದೆ. ಈ ನಮ್ಮೂರ್ನಾಗ ರೋಗ ಹಚ್ಕೊಂಡ್ಬಿಟ್ಟಿತ್ತು ಅಂದಿದ್ನಲ್ಲ, ಆಗ ನಂಗೂ ಒಂದೆರಡು ದಿನ ಕೆಳಗೆ ಮೇಲೆಲ್ಲ ಕಿತ್ಕೊಂಡ್ಬಿಟ್ಟಿತ್ತು. ಆಗಿಂದ ನೋಡು ಈ ಸುಸ್ತು. ಏನ್ ಇಷ್ಟು ದೊಡ್ಡದಾಗದೆ? ಏನು ಊರು ಇನ್ನ ನನ್ನ ಕೈಲಿ ನಡಿಯಕ್ ಹಾಕಿಲ್ಲ ಅಂದೆ. ಬಾರಯ್ಯ, ಬಂದ್ಬಿಡ್ತು. ಸರಿ ನಡಿ. ಅಲ್ಲೋಡಯ್ಯ. ಎಲ್ಲಿ? ನೋಡ ಅಲ್ಲಿ, ಈ ಕಡಿಕೆ ಅಲ್ಲೇ. ಅಲ್ಲಿ ಕಾಣ್ತಾ ಅದಲ್ಲ, ಅದೇ ವನಜಾಕ್ಷಿ ಒಡೆಯ ಅಂಗಡಿ. ನಮ್ ಬೆಂಗಳೂರ್ನಾಗೆ ಅವಳು ಒಡೆ ಬೋಯ್ ಹೆಸರುವಾಸಿ ಬಿಡು. ಅವಳು ಕೈ ಒಡೆ ರುಚಿ ನೋಡದೆ ಇರೋನು ಈ ಬೀದಿಲ್ ಪಾಪ ನನ್ನ ಮಗ ಅಂದ್ಕೊ. ಅಯ್ಯೋ, ನಂಗೆ ಈಗ್ಲೇ ಸುಸ್ತಾಗಿ ಪ್ರಾಣ ಹೋಗ್ತಾ ಇದೆ. ಅವಳು ಒಡೆ ಕಟ್ಕೊಂಡ್ ನಾನೇನ್ ಮಾಡ್ಲಿ? ಮೊದಲು ಮನೆ ತೋರ್ಸ್ ನಡಿ. ಅಯ್ಯ ಪೂರ್ತಿ 7 ಗಂಟೆ ಕೇಳಕ್ಕೆ ಇಲ್ವಲ್ಲಯ್ಯ ನೀನು. ಆತ್ರಿಗೆಟ್ಟ ಆಂಜನೇಯ ನಂಗೆ ಆಡ್ಬೇಡ. ಆ ಒಡೆ ಅಂಗಡಿ ಐತಲ್ಲ, ಅದ್ರ ಪಕ್ಕದ ಬೀದಿಲಿರೋ ಮನೇನೆ ಈಗ ನಿಂಗೆ ತೋರ್ಸೋ ಮನೆ. ಗೊತ್ತಾಯ್ತಾ? ಗೊತ್ತಾಯ್ತು. ಅಬ್ಬಾ, ಸಿಕ್ಕೇ ಬಿಡ್ತಲ್ಲ. ಅಲ್ಲ, ಅವಳು ಒಡೆ ಇಡೀ ಏರಿಯಾಕ್ಕೆ ಹೆಸರುವಾಸಿ ಅಂತೀಯಲ್ಲ, ಏನ್ ಇಷ್ಟೊಂದು ಚಿಕ್ಕದಾಗದೆ ಅವಳ ಅಂಗಡಿ? ಬಡ್ಕೊಂಡ್ರು ನಿಂಗೆ ಗೂಸ್ಲು. ಅವಳ ಅಂಗಡಿ ಆಚೆಯಿಂದ ನೋಡಕ್ಕೆ ಚಿಕ್ಕದಾಗಿ ಕಾಣ್ತದೆ, ಒಳಕ್ಕೋಗಿ ನೋಡು ತಿಳಿತದೆ ಎಷ್ಟ್ ದೊಡ್ಡದಾಗದೆ ಅಂತ. ಸುಮಾರು ಒಂದ್ ಸಲಕ್ಕೆ 10 ಜನ ಒಳಕ್ ಒಮ್ಮೆಲೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು ನೋಡ ಆಚೆಗೆ. ಹಂಗ? ಹಂಗಾರ ದೊಡ್ಡದೆ ಬಿಡು. ಏನು ಅಂಗಡಿ? ಏನು ಒಡೆ ಮೇಲೆ ಕಾಲ ಹಿಡಿದ? ಏನಿಲ್ಲ ಬಿಡು. ನೋಡಯ್ಯ, ಇದೆ ನಾನ್ ನಿನಗೆ ಹೇಳಿದ್ ಮನೆ. ಇದೇನು ಹಂಗದೆ ಹಿಂಗದೆ ಹೆಂಗೆಂಗೋ ಅದೇ ಅಂದೆ, ಆದ್ರೆ ಇದು ಹಿಂಗದೆ. ಆಚೆ ಅಂತ ಕಟ್ಕೊಂಡು ಅದ್ಯಾಕ ಹೇಳ್ತೀಯ? ಒಳಗ ಬಂದ್ ನೋಡ್ಬಾರ್ದ? ಸುಮ್ನೆ ಆಚೆ ಅಂದಾಗ ಸಾಯ್ತದೆ ಪ್ರಾಣಿ. ಒಳಗ ಉಳುಕು ಮ್ಯಾಗ ತಳುಕು ಅನ್ನೋ ಬದುಕಬಾರ್ದು ಕಣಯ್ಯ. ಮನ್ಸ ಮ್ಯಾಲ ಉಳುಕಿದ್ರು ಒಳಗೆ ತಳುಕಾಗಿರ್ಬೇಕು, ಅದು ಮುಖ್ಯ. ನಿನಗಿವೆಲ್ಲ ಅರ್ಥ ಆಗಕ್ಕಿಲ್ಲ. ಬಾ. ಹಂಗಾರೆ ಒಳಗೆ ಎತ್ತಿಕ್ಲ? ಏನ? ಬಲಗಾಲು. ವಾ, ಬಲಗಾಲ್ನೆ ಕಾಣದೂರಾಗ ಬಂದಿದೀಯಾ? ಅದು ನನ್ನ ಮನೇಲೆ ರೂಮ್ ಹಿಡಿತಿದೀಯಾ? ಒಳಗಿಕ್ಕಿ ಯಾಕಿಂದು ಮುಂದೆ ನೋಡ್ತೀಯಾ? ಇಕ್ಕು ಒಳಕ್ಕೆ. ಅಬ್ಬಾ, ಇಕ್ಕೇ ಬುಟ್ಟೆ. ಇನ್ನ ಕರಿ ಯಜಮಾನನ್ನ. ಯಜಮಾನ? ಅವನೇ ಅವ ನನಗೆ ಯಜಮಾನ? ಅದೇ ಈ ಮನೆ ಯಜಮಾನ. ಈ ಮನೆಗೆ 108 ಯಜಮಾನ್ರು. ಒಳಗೆ ಇರೋ ಗಂಟ ಆಟೆಯ, ಆಚೆ ಹೋದ್ಮೇಲೆ ಈ ಮನೆ ಉಳ್ಕೊಳ್ಳೋಳು ನಾನೇ ಯಜಮಾನಿ. ಅಯ್ಯ, ಅದೇ ನೀನ್ ಹೇಳೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಎಳೆನಿಂಬೇಕಾಯಿ ನೀನು. ಇನ್ನ ಸ್ವಲ್ಪ ಬಲಿಬೇಕು ಬಿಡು ನೀನು. ಯಜಮಾನಿ ನಾನೇ, ನಂತವೇ ಮಾತಾಡು. ನಿನ್ನ ಹತ್ರನಾ? ಯಾಕಯ್ಯ ಗರ ಹೊಡೆದವ್ ನಂಗೆ ನಿಂತ್ಕೊಂಡ್ಬಿಟ್ಟೆ? ಓಹೋ, ಹಣ್ಣು ಮಾರ್ತಾ ಇದ್ದೋಳು ಇಷ್ಟು ದೊಡ್ಡ ಮನೆಗೆ ಯಜಮಾನಿನಾ ಅಂತನ? ನೋಡಯ್ಯ, ಈ ಊರ್ನಾಗೆ ನಾನ್ ಯಾರು ಏನು ಅಂತ ತಿಳ್ಕೊಳಕ್ಕೆ ಸುಮಾರು ಆಯಸ್ ಕಳಿಬೇಕು ನೀನು. ಹಂಗ? ಏನೋ ಊರಿಂದ ಬಂದಿದೀಯಾ, ಇರಕ್ ಜಾಗ ಇಲ್ಲ ಅಂತ ಒದ್ದಾಡ್ತಿದ್ದಲ್ಲ, ಅಯ್ಯೋ ಅನ್ನಿಸ್ತು, ಕರ್ಕೊಂಬಂದೆ. ನನ್ನ ಮೂಲ ಕಟ್ಕೊಂಡು ನೀನ್ ಯಾಕೆ ಕಳ್ತೀಯ? ಏನ್ ನಿನಗಿಲ್ಲಿರಕ್ ಒಪ್ಪಿಗೆನಾ ಇಲ್ವೋ ಹೇಳ್ಬಿಡು. ಒಪ್ಪಿಗೆ ಇಲ್ದಿರ ಏನ್ ಬಿಡಮ್ಮ ಮೌ, ಇಲ್ಲೇ ಒಂದ್ ಮೂಲೆಯಾಗ ಇದ್ಕತೀನಿ. ಎಷ್ಟು ಕೊಡ್ಬೇಕು ಹೇಳು? ನೀನು ಕೆಳಗಡೆ ಇದ್ದು ಕೆಳಗಂದೆಲ್ಲ ಹಾಳು ಮಾಡೋದ್ ಬೇಡ, ಮ್ಯಾಲತ್ತು. ಅಯ್ಯ ಮಾಡಿ ಮ್ಯಾಗತ್ತಯ್ಯ. ಓ, ಮ್ಯಾಗಿರೋದು ಕೊಡ್ತೀಯಾ? ಮೆಲ್ಲಿಗೆ ಮೆಲ್ಲಿಗೆ ಮೆಟ್ಲುಗಳು ಹುಷಾರು, ಚಿಕ್ಕವು ಮೆಟ್ಲು. ಮ್ಯಾಗೆ 2 ಐತೆ, ತೋರಿಸ್ತೀನಿ. ಯಾಕೆ ಕೆಳಗಿಂದೇ ಬೇಕಾ? ಮ್ಯಾಗಿನ್ ತೋರಿಸ್ತೀನಿ ಅಂದೇಟಿಗೆ ಮಕ ಮುಳ್ಳು ಮಾಡ್ಕೊಂಡ್ಬಿಟ್ಟೆ. ಯೋ, ಮ್ಯಾಗಿಂದೋ ಕೆಳಗಿಂದೋ ಯಾವ್ದೋ ಒಂದು ಬ್ಯಾಗ್ ತೋರ್ಸು. ಇರೋದು ಒಂಟಿ ಜೀವ, ಕೆಳಗಿದ್ರೇನು ಮ್ಯಾಲಿದ್ರೇನು? ಅಣ್ಣ ಮೌ, ಮ್ಯಾಗಿಂದು ಕೆಳಗಿಂದ್ರ ತರಾನೇ ಗಬ್ಬೆತ್ತೈತಾ ಇಲ್ಲ ಹೊಸದಾಗಿ ಐತಾ? ಯಾವ ಮ್ಯಾಲಿಂದು ನಾನು ಸ್ವಂತಕ್ಕೆ ಇಟ್ಕೊಂಡಿದ್ದೀನಿ ಕಣಯ್ಯ. ಅದನ್ನ ತಿಂಗಳಿಗೆ 1-2 ದಿನ ಉಪಯೋಗಿಸಬಹುದು ಅಷ್ಟೇ. ಅಷ್ಟೇಯ? ಮ್ಯಾಗಿಂದು ಹೊಸದು. ಬಾ ತೋರಿಸ್ತೀನಿ. ಅಬ್ಬಾ,
ಒಂದು ಸಲ ಹತ್ತಿಳದಕ್ಕೆ 1 ಗಂಟೆ ಸುಧಾರಿಸ್ಕೋಬೇಕು. ಎಷ್ಟು ಮ್ಯಾಲ ಐತೆ, ಹೆಂಗದೆ ಬರೀ ಆಚೆ ಏನ್ಲೇ ತೋರಿಸ್ತಾ ಇದೆಯಲ್ಲ. ತೆಗಿ, ಒಳಗೂ ನೋಡ್ಬಿಡ್ತೀನಿ. ತೆಗಿಯಾಗಂಟ ತಾಳಯ್ಯ, ಬೀದ್ ಕೈ ಸಿಗಬೇಡ್ವಾ. ನನ್ನ ಹತ್ರ ಒಂದದೆ ಕೊಡ್ಲಾ? ಆಯ್ತದೇನ್ ನೋಡು. ಅಯ್ಯಯ್ಯಯ್ಯಯ್ಯಯ್ಯ, ನಿನ್ನ ಬೀಗದ ಕೈ ಈ ಬೀಗ ಕಾಯ್ತದ? ನನ್ನ ಹತ್ರನೇ ಐತೆ, ತೆಗಿತೀನಿ ಬಿಡು. ಇಟೇಟದ ಬೀಗದ ಕೈ ತಂದಿದ್ಯಲ್ಲ, ತೆಗಿ ಅಂತ. ಅಯ್ಯೋ, ನಂದು ನಾವು ತಾಳಿ 7ನೇ ಲಿವರ್ ಕಣಯ್ಯ. ಬೀಗ ಸಿಕ್ಕದ ಬೀಗದ ಕೈ ಆಗಲ್ಲ, ಆಗಾಕಿಲ್ಲ ತೆಗಿಯಾಕೆ. ಹಂಗಂತೀಯ? ಸರಿ, ಹಂಗಾರೆ ಬೇಗ ತೆಗಿ, ನಿಂದ್ರಾಗೇನೆ. ನೋಡು ಬಂತು, ಹೆಂಗದ ನೋಡ್ದ. ಅಯ್ಯೋ ಅಯ್ಯೋ ಅಯ್ಯೋ, ಬಾಗಲ್ ಚಿಕ್ಕದ ಅಷ್ಟೇಯ, ಒಳಗೆ ಏನ್ ಜಾಗ ಐತೆ, ಏನ್ ಕತೆ. ನನ್ನ ಒಬ್ಬನಿಗೆ ಇಷ್ಟು ದೊಡ್ಡದ ಹಿಡಿಸ್ತಾ? ಬಿಲ್ಕುಲ್ ಚಂದ ಆಗದೆ ಬಿಡು. ಇದು ಬೇಕಾದ್ರೆ ಇದನ್ ತಗ, ಇದು ಬೇಡ ಅಂದ್ರೆ ನೋಡು ಆ ಪಕ್ಕದ ತಗ. ಮ್ಯಾಗಿಂದೆರಡು ಒಂದೇ ಸೈಜ್ ತಾನೆ, ಯಾವ್ದಾದ್ರೆ ಏನ್ ಬಿಡು. ಬಾಡಿಗೆ ಎಷ್ಟು? ಬಾಡಿಗೆ ದಿನಕ್ಕೆ ಒಂದು 15 ರೂಪಾಯಿ. ದಿನಕ್ಕೆ 15? ದಿನಾಗಿನ ಸಾಕಾಗಿಲ್ಲ. ಒಂದಕ್ಕಿಂತ ತಿಂಗಳಿಗೆ ಎಷ್ಟು ಹೇಳ್ಬಿಡು. ವಾ, ನೀನು ತಿಂಗಳಿಗಿರಾಕಿ ಏನ? ತಿಂಗಳಿಗೆ ಒಂದು 450. ಅಣ್ಣಮ್ಮವ್, ವಾ, ನಾನ್ ಬಾಡ್ವಾ ಕಣಮ್ಮವ್, ಒಸಿ ಕಮ್ಮಿ ಮಾಡ್ಕೋ. ಯವ್, ನಿನಗೆ ಸಂದಾಕಿರೋದು ಬೇಕು, ದುಡ್ಡು ಕಮ್ಮಿನೂ ಇರಬೇಕು. ಈ ಊರಾಗ ನಿನಗೆ ಮನೆ ಸಿಕ್ಕಿದ್ದೇ ನಿನ್ನ ಪೂರ್ವಜನದ ಪುಣ್ಯ ಅಂತ ತಿಳ್ಕೊ. ಎಂತದೋ ಕಿತ್ತೋದನ್ನ ತೋರಿಸಿ 500 600 ಕೇಳ್ತಾರೆ. ಒಳ್ಳೆ ತೋರಿಸಿ ನಾನು ಕೇಳಿದ್ರೆ ಒದ್ದಾಡ್ತೀಯಲ್ಲ. ಆಯ್ತು, ನಿನ್ ಕೈಲಿ ಎಷ್ಟಾಯ್ತದೆ ಅಷ್ಟು ಕೊಡು. ಆದ್ರೆ ಮನೆ ಮಾತ್ರ ಸಂದಾಗಿಟ್ಕೋಬೇಕು, ತಿಳಿತಾ? ನೀನಿನ್ನ ಅದ್ರ ಚಿಂತೆ ಬಿಟ್ಬಿಡು ಅಣ್ಣಮ್ಮ. ನಾನು ಈ ಮನೆಯಲ್ಲಿರೋವರೆಗೂ ಇದು ನಂದು. ಬಂಗಾರ ನೋಡ್ಕೊಂಡಂಗ ನೋಡ್ಕತೀನಿ. ದಿನಕ್ಕೆ 2 ಸಲ ತೊಳಿತೀನಿ, ವಾರಕ್ಕೆ 2 ಸಲ ಮದ್ದು ಹೊಡಿತೀನಿ. ಸಾಕ ಮದ್ದು? ಯಾಕಯ್ಯ? ಅದೇ ಹುಳ ಉಪ್ಟೆ ಅಲ್ಲಿ ಪಲ್ಲಿ ಇವೆಲ್ಲ ಮನೆ ಸೇರ್ಕೊಂಡು ಹಾಳು ಮಾಡ್ಬಿಡ್ತಾವ್ ನೋಡು, ಅದಕ್ಕೆ. ಓಹೋ, ಹಂಗೆ. ಪರವಾಗಿಲ್ಲ ಕಣಯ್ಯ, ನೀನು ಎಲ್ಲ ತಿಳ್ಕೊಂಡಿದ್ಯಾ. ಆಮೇಲೆ ಸುಮ್ನೆ ಈ ಸೈಜ್ ಆಗಿರೋ ಗೋಡೆ ಸಿಕ್ಕೋದೆ ಅಂತ ಸಿಕ್ ಜಾಗದಾಗೆಲ್ಲ ತೂತ್ಗಳು ಕೆಡಬೇಡಪ್ಪೋ. ತೂತ್ನಾಗ ಏನಾರ ತಿಗುಣೆಗಳು ಸೇರ್ಕೊಂಡ್ಬಿಟ್ರೆ ಆಟೆ ಮುಗಿದೋದಂಗೆ ನಮ್ ಗತಿ. ನನಗೇನು ಅಷ್ಟು ಗೊತ್ತಾಗಿಲ್ಲ ಬಿಡೋಣ ಮೌ. ಸಿಕ್ ಜಾತಿಗೆಲ್ಲ ನಾನು ಯಾಕೆ ಹೊಡಿಲಿ? ನಂಗೆ ಅಷ್ಟು ಗೊತ್ತಾಗಿಲ್ವಾ? ನೀನೇನು ಯೋಚನೆ ಮಾಡಬೇಡ. ಇರೋ ಒಂದು ಮಳೆನ ಗೋಡೆ ಮದ್ದಿಗೆ ಸರಿಯೋಗಿ ಹೊಡ್ಕತ್ತೀನಿ ಬಿಡು. ಒಂದೇನ ಇರೋದು ಮಳೆ? ದ್ಯಾವರ ಪಡ್ದಾಗೆ ಒಂದೇ ಒಂದು ಮಳೆ ದಾರದ ಹಂಗೇ ನೇತಾಡ್ತಾ ಇದೆ, ಅದನ್ನೇ ಹೊಡ್ಕತ್ತೀನಿ. ಅದೇನದು ಮಳೆನ ಗೋಡೆ ಮಧ್ಯಕ್ಕೆ ಹೊಡೆಯೋದು? ಯಾವಾಗ್ಲೂ ದ್ಯಾವ್ರು ಇರಬೇಕು, ನೀನೇನ್ ಚಿಂತೆ ಮಾಡಬೇಡ. ನಾನು ಮಳೆ ಹೊಡೆದ್ರೆ ಯಾವ ಶಬ್ದನೂ ಆಗಬಾರ್ದು, ಹಂಗಿಳಿಸ್ತೀನಿ. ಒಳಗಡೆ ಗೋಡೆಯಾಗಿ ಇಳಿಯೋದೇ ತಿಳಿಯಬಾರ್ದು, ಹಂಗೆ ಮ್ಯಾತ್ ಹೊಡಿತೀನಿ. ಏನು ಇನ್ನ ಯಾರು ಇಲ್ಲಿ ಮಳೆ ಹೊಡೆದೇ ಇಲ್ಲ? ಯಾರನ್ನು ಮ್ಯಾಕ್ ಬಿಟ್ಟಿರ್ಲಿಲ್ಲಪ್ಪ, ನಿನ್ನೆ ಬಿಟ್ಟಿರೋದು. ಬಂದವ್ರಿಗೆಲ್ಲ ಬರೀ ಕೆಳಗೇನೆ ಕೊಟ್ಟು ಕಳಿಸಿದ್ದೆ ಮನೆ. ಇವೆರಡು ಇನ್ನ ಹೊಸವು ಕಣಪ್ಪ. ಹಂಗಾರೆ ಗೃಹ ಪ್ರವೇಶ ಆಗಿಲ್ಲ ಅನ್ನೋ? ಯಾವ ಪ್ರವೇಶನೂ ಇಲ್ಲ ಅಂತೀನಿ. ಈಗ ನೀನು ಬಂದಿದ್ದೀಯಲ್ಲ, ನೀನೇ ಮಾಡಿ ಉಕ್ಕಿಸು. ಅದನ್ನಯ್ಯ, ಗೃಹ ಪ್ರವೇಶ ಮಾಡಿ ಹಾಲು ಉಕ್ಕಿಸ್ಬಿಡು. ಅಯ್ಯಪ್ಪ, ಏನು ಅದೃಷ್ಟವಂತ ನಾನು. ಯಾಕಯ್ಯ? ಅಲ್ಲ, ಬ್ಯಾರೆ ಯಾವ್ದಾದ್ರು ಹಳೆ ಮನೆಗೆ ಹೋಗಿದ್ರೆ ಬ್ಯಾರೆಯವರು ಮಳೆ ಹೊಡೆದು ಮಾಡಿಟ್ಟು ತೂತ್ನ ಮುಚ್ಚಬೇಕಾಗಿತ್ತು. ಇಲ್ಲ, ತಾಪತ್ರಯ ಇಲ್ಲ ಬಿಡು. ಅಂದ್ರೆ ನಿನಗೆ ಈ ಮನೆ ಒಪ್ಪಿಗೆ ಆಗದೆ ಅಂದಂಗ ಆತು. ಇನ್ಯಾಕ್ ತಡ, ತಂದಿಕ್ಕು ಒಳಕ್ಕೆ. ಏನ್ನ ಸಾಮಾನ ತಲಬಾಗಲಾಗೆ ಬಿಟ್ಟು ಬಂದಿದ್ಯಲ್ಲ, ಯಾವನ್ನ ಒತ್ಕೊಂಡೋದ್ರೆ? ಅಯ್ಯೋ, ನನ್ನ ಸಾಮಾನು ಯಾವನ್ ಕತ್ಕೊಂಡು ಹೋಗ್ತಾನ ಬಿಡೋದು, ಅಲ್ಲೇ ಇರ್ಲಿ. ಅಲ್ಲೇ ಇದೇನಿದು? ಒಂದ್ ಮನೆಗೆ 2ನಲ್ಲಿ ಮನೆ ಸ್ವಲ್ಪ ದ್ವಾರದ ನೋಡು. ಒಂದ್ ಸಾಲ ಹಾಕಿಲ್ಲ ಅಂತ 2 ಮಡಿಕೊಂಡಿದ್ದೀನಿ. ನೀರ್ ಚಂದಾಗಿ ಬರ್ತದ? ನೀರೇನೋ ಬರ್ತದೆ. ವಾರದಾಗ 2 ದಿನ ಕೆಳಗೆ ಇಡ್ಕೋಬೇಕು, ಮಿಕ್ಕ 4 ದಿನ ಮ್ಯಾಗ ಇಡ್ಕೋಬೇಕು. ನಿನ್ನ ಹಬ್ಬನಿಗೆ ತಾನೆ 1-2 ಬಿಂದಿಗೆ ತಂದು ತುಂಬಿಕೊಂಬಿಡು, ಸಾಕಾಯ್ತದೆ. ಸರಿ ಬಿಡು ಹಂಗಾರೆ. ಅಕ್ಕೋ ಅಕ್ಕೋ ಅಕ್ಕೋ, ಅಗ್ಗಗ್ಗಗ್ಗ ಬಂದ್ಬಿಟ್ಟನಲ್ಲಪ್ಪ ಶನಿಗೇಡಿ ಮುಂಡೆ ಮಗ. ಒಂದ್ ಕಡೆಗೆ ಹೋಗ್ಬಿಡಲ್ಲ, ಒಂದ್ ಕಡೆಗೆ ಬರಾಕ್ ಬಿಡಕ್ಕಿಲ್ಲ. ಒಂಥರ ಈ ಜಿಗಣೆ ಆಡ್ದಂಗಿ ನನ್ನ ಮಗ. ಏನಲ್ಲ ಬಂದೆ? ಅಕ್ಕೋ, MLA ರಾಮಕೃಷ್ಣಪ್ಪನವರು ಫೋನ್ ಮಾಡಿದ್ರು.
ಯಾರೋ ಅವ್ರ ಸ್ನೇಹಿತರು ಪಾರಿನಿಂದ ಬಂದವ್ರಂತೆ. ಅದಕ್ಕೆ ಒಳ್ಳೆ ಗಿಣಿಗಳನ್ನ ಹಿಡಿದಿಟ್ಟಿರು ಅಂತ ನಿನ್ಗೆ ಹೇಳವ್ರೆ. ಅಯ್ಯೋ, ಆ ರಾಮಕೃಷ್ಣಪ್ಪನಿಗೆ ಎಷ್ಟ್ ಕಿತಾ ಬಡ್ಕೊಂಡಿದೀನಿ. ಇಂಥ ಇಸ್ಯನ ಫೋನ್ನಾಗೆಲ್ಲ ಮಾತಾಡ್ಬ್ಯಾಡ್ರಿ. ಈಗಾಗಲೇ ನಿಮ್ಮ ರಾಜಕೀಯದಾಗೆ ಫೋನ್ನ ಕದ್ದು ಕೇಳೋ ಜನಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಏನೇ ಇಸ್ಯ ಇದ್ರು ಮನೆಗೆ ಬಂದು ನನ್ನ ಎದುರಿಗೆ ಮಾತಾಡಿ ಅಂತ ಹೇಳ್ತೀನಿ. ಕೇಳ್ತಾನ ಒಯ್ಯ? ಅಲ್ಲ, ಆ ವಯ್ಯ ಸಿಗಾಕಳದು ಅಲ್ದೆ ನಮ್ಮನ್ನು ಸಿಗಾಕ್ಸಿ ಸನ್ಯಾಸಿ ಜೊತೆಗೆ ಸೇರಿ ಸಂಸಾರಿ ಕೆಟ್ಟ ಅಂತ ನಾವು ಜನಗಳ ಬಾಯಿಗೆ ಬಿಡೋಂಗ ಮಾಡ್ಬಿಡ್ತಾರಲ್ಲ. ಅಕ್ಕ, ನಾವ್ ಇಲ್ಲಿಂದ ಮಾತಾಡೋದು ಕದ್ ಕೇಳ್ತಾರ? ಅಯ್ಯೋ ಕ್ಯಾಪ್ರು, ರೂಮ್ನಾಗ ನಡೆಯೋದನ್ನೇ ಕದ್ದು ನೋಡ್ತಾರೆ, ಇನ್ನ ಫೋನ್ನಾಗ ಮಾತಾಡೋದನ್ನ ಕದ್ದು ಕೇಳ್ದಂಗಿರ್ತಾರನಯ್ಯ. ಅಲ್ಲೋ, ಹಿಂಗ ಕೇಳಿನೇ ತಾನೇ ಆ ಮಹಾನುಭಾವ ಶೀಟ್ ಬಿಟ್ಟು ಕೆಳಗಿಳಿದಿದ್ದು. ಇವೇನು ಎಲ್ಲಾರ ಶೀಟ್ ಗಿಟ್ ಕಳ್ಕೊಂಬಿಟ್ಟನಪ್ಪೋ. ಈಗ ಈಗಿಂದೀಗ್ಲೇ ಹೋಗಿ ರಾಮಕೃಷ್ಣಪ್ಪನಿಗೆ ಮನೆ ತಕ್ಕೆ ಹೋಗು, ಫೋನ್ನಾಗ ಮಾತಾಡ್ಬೇಡ, ಎಲ್ಲಾ ರೆಡಿ ಆಗಿರ್ತದೆ, ನೀವು ಬರ್ಬೋದು ಅಂತ ಹೇಳ್ಬಿಡು. ಏನ ಈಗಿರೋ ಸೀಟ್ ನ ಉಳಿಸ್ಕೊಳ್ಳೋ. ಇಲ್ಲ ಹೋಗ್ಬಿಟ್ಟ ವನಜ ಅಂಗಡಿ ಎದುರು ನಿಂತ್ಕೊಂಡು ಒಳಗೆ ಬಾಯಿ ಚಪ್ಪರಿಸ್ಕೊಂಡು ನಿಂತ್ಕೊಂಡ. ಇಲ್ಲ ಕಣಕ್ಕೋ, ಹೇಳ್ಬರ್ತೀನಿ. ನೀನೇನು ಬಿಚ್ಚಪ್ಪ ಏನ್ನ ದುಡ್ನ? ಅಯ್ಯೋ, ಬಿಚ್ಚಿ ಕೈನಾಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದೀನಿ. ಎಣಿಸ್ಕ ತಾತ, ಒಂದೆರಡು ಮೂರು ಬಿಡಪ್ಪ, ಎಣಿಸ್ಕೊಳ್ಳೋದು ಇನ್ಯಾಕೆ, ನಿನ್ ಮೇಲೆ ನನಗೆ ನಂಬಿಕೆ ಹೋಯ್ತು ಬಿಡು. ಅಂದಂಗೆ ಇನ್ನೊಂದ್ ದಿವಸ ಕೇಳೋದು ಮರ್ತು ಬಿಟ್ಟಿದ್ದೆ. ಏನು? ನಿಂಗೆ ಮದುವೆ ಗಿದ್ವೆ ಆಗೋದು? ಆಹಾ, ಇನ್ನ ಇಲ್ಲ. ನಿಂದಾಗದ? ನಮಗೆ ಯಾಕೆ ಬೇಕು ಮದುವೆ ಗಿದ್ವೆ? ಯಾಕೆ, ನಿಂಗ್ ಮದುವೆ ಆಗಕ್ ಇಷ್ಟ ಇಲ್ವಾ? ಇಲ್ಲ ಕಣಯ್ಯ, ಮದುವೆ ಆಗೋ ಯೋಗ್ತೇನ ನಾನು ಬಾಳ ಇಂದನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಕಣ. ಅದೆಲ್ಲ ಒಂದ್ ದೊಡ್ಡ ಕತೆ. ಸುಮ್ನೆ ಯಾಕೆ ನಾನು ನೆನೆಸ್ಕೋಬೇಕು? ಯಾವನೋ ಮಾಡಿದ ತಾಳಿನ ಯಾವ್ದೋ ಒಂದು ಬಲವಂತಕ್ಕೆ ಮನಸ್ಸಿಲ್ದೇ ಹೋದ್ರು ಒಬ್ಬನ ಕೈಲಿ ಕಡ್ಸಿಕೊಂಡು ಇನ್ನೊಬ್ಬನ ಮನಸ್ಸಿನಾಗ ಇಟ್ಕೊಂಡು ಮತ್ತೊಬ್ಬನ ತೋಳ್ನಾಗ ನಲ್ಗಕ್ಕಿಂತಲೂ ಈಗಿನ ಜೀವನನೇ ವಾಸಿ. ಹಂಗಾರೆ ಮದ್ವೆ ಆಗ್ದೇನೆ ಇದ್ ಬಿಡೋದು ಅಂತೀಯಾ? ಹಂಗೆ ಇದ್ ಬಿಡೋದು, ನಿತ್ಯ ಸುಮಂಗಲಿ ಹಂಗೆ. ಯಾವ್ದು ವಂಚನೆ ಇಲ್ದೆ ಯಾವ ರಾತ್ರಿಗೆ ಯಾರು ಬರ್ತಾರೋ ಅವ್ರಿಗೆ ಮನಸ್ಫೂರ್ತಿಯಾಗಿ ನಮ್ಮನ್ನ ಅರ್ಪಿಸ್ಕೊಂಡು ಜೀವನ ಸಾಗಿಸ್ಬಿಡೋದು. ಅದಕ್ಕೆ ಕೇಳದೆ, ನಿಂಗ್ ಮದ್ವೆ ಗಿದ್ವೆ ಆಗಿದ್ರೆ ನಮ್ಮಂತವ್ರ ಮನೆಯಾಗ ಸೇರ್ಕೊಂಡು ಆಮೇಲೆ ಇನ್ಯಾರಾದ್ರು ತಗಲಾಕೊಂಡು ಕಟ್ಕೊಂಡು ಒಳಗ್ ಕೈ ಕೊಟ್ಟು ಆಮೇಲೆ ನಮ್ಗೆಲ್ಲ ಕೆಟ್ಟ ಹೆಸರು ತಂದು. ಅಯ್ಯಯ್ಯಯ್ಯೋ ಅಣ್ಣಮ್ಮೋ, ನೀನು ಈ ವ್ಯವಹಾರ ಬೇರೆ ಮಾಡ್ತೀಯೋ? ಮತ್ತೆ ಬುರಿ ಹಣ್ಣು ಮಾರಿಕೊಂಡಿದ್ರೆ ಮನೆ ಕಟ್ಸಕಾಯ್ತದ? ನೀನಿಂತ ಗೂಸ್ಲು ಅಂತಲೇ ನಿನಗೆ ಕೆಳಗಲ್ದ್ ಬಿಟ್ಟು ಮ್ಯಾಗಲ್ದ್ ಕೊಟ್ಟಿರೋದು ಮನೇನ. ಅಯ್ಯಯ್ಯಪ್ಪ, ನಂಗೆ ಹಿಂಗೆ ಅಂತ ಗೊತ್ತಿದ್ರೆ ನಾನು ನಿನ್ ಜೊತೆಗೆ ಬರ್ತಾ ಇರ್ಲಿಲ್ಲ ಬಿಡು. ಈಗೇನ್ ಯಾರನ್ನ ಬಲವಂತ ಮಾಡಿ ಹಿಡ್ಕೊಂಡವ್ರ ಅಂತ ತಿಳ್ಕೊಂಡಿದ್ಯಾ? ಈಗ ನಿನ್ನೆವರ ನೀನ್ ನೋಡ್ಕೊಂಡು ನಿನಗೆ ಇಷ್ಟ ಬಂದಂಗ ನೀನಿರು. ನಿನ್ನೇನು ನನ್ನ ಮನ್ಸದಾಗ ಮಲಕ್ಕೋ ಬಾರಯ್ಯ ಅಂತ ನಾನು ಕರ್ದಿಲ್ಲ. ಒಳ್ಳೆ ಕತ್ ಕುಯ್ಕೊಂಡು ಕೋಳಿ ಹಂಗೆ ಎಗರ್ಲಾಡ್ತಾ ಇದೆಯಲ್ಲ. ನಾವು ಸೂಳ್ಯರಾದ್ರೂ ನಿಯತ್ತಿನ ನಾಯಿಗಳು. ಅವ್ರಾಗ ಬಂದ್ರೆ ಸೆರಗ ಹಾಸ್ತೀವಿ, ನಾವಾಗ ಯಾರನ್ನು ಕರಿಯಕ್ ಹೋಗಕ್ಕಿಲ್ಲ. ಅಷ್ಟ್ ನೀನ್ ತಿಳ್ಕೊಂಡ್ರೆ ಸಾಕು. ಈಗ ನಿನಗೆ ಇಷ್ಟ ಇದ್ರೆ ಈ ಮನೆಗಿರು, ಇಲ್ಲ ಅಂದ್ರೆ ನಿನ್ ದುಡ್ಡು ನೀನ್ ತಗೊಂಡು ಗಾಡಿ ಬಿಡ್ತಾ ಇರು. ಅಯ್ಯ, ಇಷ್ಟ ಕಷ್ಟ ಇನ್ನೇನದೆ, ನಿನ್ ಬಿಟ್ರೆ ನಂಗೆ ಯಾರವ್ರ ಈ ಪೇಟೆ ಒಳಗೆ? ನಾನು ಇದ್ದು ಬಿಡ್ತೀನಿ ಬಿಡು. ಹಂಗ ಬಾದಾರಿಗೆ ಈಗ ನಾಳೆ ಬೆಳಿಗ್ಗೆ ನಾನು ಬಂದ್ಬಿಡ್ತೀನಪ್ಪ. ನಿನ್ ಜೊತೆಗೆ ಸೇರ್ಕೊಂಡು ವ್ಯಾಪಾರ ಶುರು ಮಾಡ್ಬಿಡ್ತೀನಿ. ಮಾಡೇ ಬಿಡ ಬಿಡು. ನಡಿ. ಅಣ್ಣಮ್ಮ, ಏನಯ್ಯ? ಏನೈನಾತಿ ಊರಮ್ಮ ನಿಮ್ ಬೆಂಗಳೂರು? 3 ದಿನದಿಂದ ಈ ಊರ್ನಾಗ ಇರೋ ಬೀದಿ ಬೀದಿನೆಲ್ಲ ಸುತ್ತಾನೆ ಇದ್ದೀವಿ. ಆದ್ರೂ ನನ್ನ ಮಗಂದ ಆ ದಾರಿಗೆ ಹೋದ್ರೆ ಈ ಬೀದಿ ಗುರ್ತು ಸಿಗಾಕಿಲ್ಲ, ಈ ಬೀದಿಗೆ ಹೋದ್ರೆ ಆ ಬೀದಿ ಗುರ್ತು ಸಿಗಾಕಿಲ್ಲ. ಯಪ್ಪ 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 ಯಪ್ಪ, ನಮ್ಮೂರಾಗ ಹಿಂಗಲ್ಲ ಬಿಡು. ನಮ್ಮೂರ್ನಾಗ ಯಾವ ಬೀದಿಗೆ ಹೋದ್ರು ಮತ್ ನಮ್ಮನ್ನ ಕರ್ಕೊಂಬಂದು ಮನೆ ತಕೇ ಬಿಟ್ಬಿಡ್ತದೆ. ಇನ್ನು ಈ ಊರಿನ ಜನನೋ ಶಿವನೇ ಕಾಪಾಡಬೇಕು. ಒಂದ್ ಜಾತಿನ, ಒಂದು ಭಾಷೆನ. ನನ್ನಪ್ಪ ಎಲ್ಲಾ ಭಾಷೆಯ ಜನಾನು ತಂದು ಇಲ್ಲೇ ಕಲಾಕ್ಬಿಟ್ಟವನೆ. ಯಾರತ್ರ ಯಾವ ಭಾಷೆ ಮಾತಾಡೋದು ಒಂದು ಅರ್ಥವಾಗೋಲ್ದು. ಭೋ ಕಷ್ಟ ಬಿಡು, ಭೋ ಕಷ್ಟ ಬಿಡಿ. ಮೊದ್ಲು ಎಲ್ಲ ಹಂಗೆ ವಸ್ತ್ರಾಗೆ 1-2-3 ಸಲ ನೋಡ್ಕೊಂಬಿಟ್ರೆ ಸಲೀಸಾಗ್ಬಿಡ್ತದೆ. ಒಂದ್ ಕೆಲ್ಸ ಮಾಡೋಣ, ನಾನು ಮುಂದಕ್ಕೆ ಕುಕ್ಕೊಂಡು ಹೋಯ್ತಾ ಇರ್ತೀನಿ, ನೀನ್ ನಾನು ಹಿಂದಿಂದಕ್ಕೆ ಬಂದ್ಬಿಡು. ಆಯ್ತು, ಹಿಂದೋ ಮುಂದೋ ನೀನ್ ಹೆಂಗೆ ಹೇಳ್ತೀಯೋ ಹಂಗೆ ಆಗಲ್. ನಡಿ, ಇನ್ನೊಂದ್ 2 ದಿನ ಸರಿಯಾಗಿ ತೋರ್ಸು, ಆಗ್ಲಾದ್ರೂ ಸರಿ ಹೋಗ್ತದೆ. ನಾವು ನೋಡ್ಬಿಡವ. ಸರೋಗೋದೇನು, ಆಮೇಲೆ ನೀನೇ ನಂಗೆ ಹೇಳ್ಕೊಡ್ತೀಯ. ಬಾ ಹೋಗೋಣ. ನಡಿ. ಮಲಗೋಬ್ಬ ಮಾವನೆಣ್ಣು ಸಕ್ರೆ ತಜಾಮ. ಓಯ್ ಅಣ್ಣಮ್ಮ, ಏನ್ ನಿನ್ ತಲೆಗೆ ಕೆಟ್ಟೋಗ್ಬಿಟ್ಟದ ಹೆಂಗೆ ಅಂತ? ದಾರಿ ತೋರಿಸ್ತೀನಿ ಬಾ ಅಂತ ಕರ್ಕೊಂಬಂದು ಮಲಗಾನ ಬಾ ಅಂತ ಕೂಗ್ತಿದ್ಯಲ್ಲ. ಎಲ್ಲದೆ ನಮ್ತ ಹಣ್ಣು ಇರೋದೇ ಸುತ್ತಿ ಉಳಿ. ಮಲಗಾನ ಬಾ ಅಲ್ಲ ಕಣಯ್ಯ,
ಮಲಗೋಬಾ ನನ್ನ ಮಗಂದು ಅಭ್ಯಾಸ ಬಲ ಕಣಯ್ಯ ಅದು. ಆಯ್ತಪ್ಪ, ಅದೇನ್ ಕೂಗ್ತೀಯೋ ನೀನೇ ಕೂಗು, ನಾನು ದನಿ ಸೇರಿಸ್ಬಿಡ್ತೀನಿ. ಶುರು ಮಾಡೋಣ. ಅಪ್ಪ ಶಿವನೇ, ಅಪ್ಪ ಶಿವನೇ, ನೀನೇ ಕಾಪಾಡಪ್ಪ. ನೀನೇ ಕಾಪಾಡಪ್ಪ. ಹಳೆ ತಗೊಂಡು ಹೊಸಾದ್ ಕಾಕ್ತಿವಮ್ಮ, ಹಳೆ ತಗೊಂಡು ಹೊಸಾದ್ ಕಾಕ್ತಿವಮ್ಮ, ಅಯ್ಯೋ ಹಳೆ ತಗೊಂಡು ಹೊಸಾದ್ ಕಾಕ್ತಿವಮ್ಮ. ಅಯ್ಯೋ ನಿನ್ನ ಮನ ಕಾಯೋಗ ಅದೇನ್ ಆಗ್ತೀಯ ಅದ್ರ ಮೊದಲು ಬೊಗಳ ಬಿಡಯ್ಯ. ಆಗ್ತೀನಿ ಅಂತ ನೀನು ಬಡ್ಕೊಳ್ಳೋದು, ಇದು ಬದ್ದವರೆಲ್ಲ ಬಂದ್ ನಿನಗ ಹಾಕೋದು, ಇದು ಯಾಕಪ್ಪ ಬೇಕು? ಹಂಗಾರ ಸರಿ, ಏನ್ ಹಾಕ್ತೀನಿ ಅಂತ ಕೂಗಿ ಹೇಳ್ಬಿಡ್ತೀನಿ ಬಿಡು. ಮಾಡ್ಬಿಡಪ್ಪ. ಹಿಂಗ ಹೇಳ್ಬಿಡವ. ಹಳೆ ಪಾತ್ರೆ ಬಟ್ಟೆ ತಗೊಂಡ್ ಹೊಸ ಪಾತ್ರೆ ಪಗಡೆ ಹೆಸರು ಕೆತ್ತಿವಮ್ಮ. ಹೆಸರು ಯೋ ಸಿದ್ದಪ್ಪ, ಅಲ್ಲಿ ವಟಾರಗಳು ಕಾಣ್ತಾವೆ, ಅತ್ಲಾಗ ಹೋಗ್ ಕೂಗನ. ಸುಮ್ನೆ ಮೈದಾನದ ಕೂಗಿ ಯಾಕೆ ನಾವು ಗಂಟ್ಲು ದಣಸಿಗಬೇಕು? ಯಾಕೆ ದಣಿಸ್ಕೋಬೇಕು ನೋಡಿ. ಅಂದಂಗೆ ನೀನು ಒಸಿ ಎತ್ತಿ ಕೂಗು. ಮಲಗಿರೋರ್ ಗಿಲಿಗಿರೋರ್ ಎಲ್ಲಾ ಎದ್ದು ಬಂದು ಬಿಡ್ಬೇಕು. ಹಂಗೆ ಮಾಡ ನಡಿ. ನಡಿ ಹಂಗಾರೆ. ಹಳೆ ತಗೊಂಡು ಹೊಸದಕ್ಕೆ ಹೆಸರಾಗ್ತಿವಮ್ಮ, ಹೊಸದಕ್ಕೆ ಹೆಸರಾಗ್ತಿವಮ್ಮ. ಅಂಡ ಗುಂಡಿ, ಅಂಡ ಗುಂಡಿ, ತಪ್ಲೆ ತಟ್ಟೆ, ತಪ್ಲೆ ತಟ್ಟೆ, ಚೊಂಬು ಚಮಚ, ಚಂಬು ಚಮಚ, ಕುಡಿಕೆ ಮಡಕೆ. ನಿಲ್ಸೋ. ಯಾಕಯ್ಯ ನಾನ್ ಚೆನ್ನಾಗ್ ಕೂಗ್ಲಿಲ್ವಾ? ಕೂಗಾಕೆ ಹೇಳಿ ಮಾಡಿಸ್ದಂಗಿದ್ದೀಯಾ ನೀನು. ಏಯ್, ಏನ್ ಕೂಗ್ಬೇಕೋ ಅದನ್ನು ಕೂಗು. ಮಡಿಕೆ ಕುಡಿಕೆ ಅಂತ ಕೂಗಿದ್ರೆ ಮಡಿಕೆ ಕುಡಿಕೆ ಕೆತ್ತಾಕ್ ಆಯ್ತದ? ಅದು ಒಂದ್ ಸಾಮಾನ್ಯ ಅಲ್ವಾ, ಅದಕ್ಕೆ ನಂಗ್ ಬಾಯಿ ಬಂದ್ಬಿಡ್ತು. ಇನ್ನ ಪ್ರಪಂಚದಾಗಿರೋ ಸಾಮಾನಿಗೆಲ್ಲ ಹಾಕ್ತಿವಿ ಅಂತ ಕೂಗ್ಬಿಡು. ಕೂಗವಾಗ ಹೊಸರ ಕೂಗು ಏನ್ ಹಾಕ್ತಿವಿ ಅಂತ. ಕೂಗಿನ ವ್ಯಾಪಾರ ಶುರು ಹಚ್ಕೊಂಡ್ಬಿಡವ. ಪಾತ್ರೆ ಸಾಮಾನಿಗೆ ಕೆತ್ತಿವಮ್ಮ, 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 ಪಾತ್ರೆ ಸಾಮಾನಿಗೆ ಕೆತ್ತಿವಮ್ಮ. ಹಳೆ ಸಾಮಾನ್ ತಗತ್ತೀವಮ್ಮ, ಹಳೆ ಸಾಮಾನ್ ತಗತ್ತೀವಮ್ಮ. ಅಣ್ಣಮ್ಮ, ಏನಿದು ಎಷ್ಟು ಕೂಗಿದ್ರು ಒಬ್ರಾದ್ರೂ ಬರ್ಲಿಲ್ವಲ್ಲ ಹಾಕಿಸ್ಕೊಳಕ್ಕೆ? ಹೌದಲ್ವಾ? ಏನ್ ಈ ಊರ್ನಾಗ ಯಾರು ಹಾಕಿಸ್ಕೊಳ್ಳೋರೇ ಇಲ್ವಲ್ಲ? ಯೋ ಬಿಸಿಲಲ್ವೇನಯ್ಯ, ಅದಕ್ಕೆ ಎಲ್ರು ಒಳಗ್ ಸೇರ್ಕೊಂಬಿಟ್ಟವ್ರ. ಬಿಸಿಲ್ನಾಗ ಯಾರಯ್ಯ ಎದ್ದು ಬಂದ್ ಹಾಕಿಸ್ಕೊಂತಾರೆ? ಅದು ಅಲ್ದೆ ಜನ ಈ ನಡುವೆ ಎಲ್ಲಾದ್ರಾಗೂ ಇಡ್ತಾ ಶುರು ಮಾಡ್ಬಿಟ್ಟವ್ರಪ್ಪೋ. ಈಗ ಹೆಚ್ಚಿಗೆ ಜನ ಆಚೆ ಬಂದ್ ಹಾಕಿಸ್ಕೊಳಕಿಲ್ಲ, ಮನೇಲೆ ಮಿಷಿನ್ ಮಡಿಕೊಂಡವ್ರೆ, ಅವ್ರೇ ಹಾಕೊಂಡ್ಬಿಡ್ತಾರೆ. ಎತ್ತಾದಕ್ಕೂ ಮಿಷಿನ್ ಬಂದದೆ. ಅಯ್ಯೋ ಶಿವನೇ, ಏನಪ್ಪಾ ನಿನ್ನ ಲೀಲೆ. ಹಾಕೋದಕ್ಕೂ ಕರೆಂಟ್ ಮಿಷಿನ್ ಆದ್ರೆ ಇನ್ ಯಾರಪ್ಪ ಹಾಕಿಸ್ಕತಾರ ನಮ್ಮ ಹತ್ರ ಉಳಿ ಸುತ್ತಿಗೆಲಿ? ಯೋ ಒಂದ್ ಕೆಲ್ಸ ಮಾಡಮ್ಮ, ಈ ವಟಾರ ಬೇಡ, ಆ ವಟಾರದ ಬಾಗಲ್ ತಟ್ಟಿ ಕರಿಯಮ್ಮ. ನಡಿ. ಅಪ್ಪ ಯಾರದ್ ಮುಂದಕ್ಕೆ ಹೋಗ್ರೆ? ಯೋ ಸಿದ್ದಪ್ಪ, ಈ ನನ್ನ ಮಗನಿಗೆ ಬರಬಾರ್ದು ಬಂದು ಹೋಗ, ನಮ್ಮನ್ನೇನು ಬಿಚ್ಚದವ್ರು ಅಂತ ತಿಳ್ಕೊಂಬಿಟ್ಟವ್ನ. ಒಂದ್ ಕೆಲಸ ಮಾಡು, ಆ ಬೇವರ್ಸಿನ ಆಚೆ ಕರೆದು ಅವನ್ ತಲೆ ಕೊರಿ. ನಾವು ನಿಮ್ ಮನೇಲಿರೋ ಹಳೆಯದನ್ನ ತಗೊಂಡು ಹೊಸದಕ್ಕೆ ಹಾಕ್ತಿವಿ ಹೆಸರು ಅಂತ. ಎಲ್ಲಿ ಈ ಪುಣ್ಯಾತ್ಮ ಈಚೆಗೆ ಬರ್ತಾ ಇಲ್ಲ, ಎಲ್ಲಾ ಒಳಗೆ ಮುಗಿಸ್ತಾವನೆ ಇರ್ಬೋದು. ಪಾಪ ಏನ್ ಕೆಲ್ಸದ ಮ್ಯಾಲವನೋ ಏನ್ ಕತೆನೋ. ಅಣ್ಣ, ಅಪ್ಪ, ಅಮ್ಮ. ಯಾರ್ಲೇ ಅದ? ಒಂದ್ಸಲ ಹೇಳಿದ್ರ ತಿಳಿಯೋದಿಲ್ಲ ನಿಮಗ? ಹಂಗ್ಯಾಕ್ ಹೋದ್ರಾಗ ಹತ್ತಿರ ಕುಂಚೆ ಕೊರ್ರಂಗ? ಅಣ್ಣ, ನಾವು ನಿಮ್ಮ ಮನೆಯಲ್ಲಿರೋ ಸಾಮಾನು ತಗತೀವಿ, ಹಳೇದನ್ನ ವಸ್ತಕ್ಕೆ ಹಾಕ್ತಿವಿ. ಯೋ ನಿನ್ ಮನ ಕಾಯೋಗ ಹೆಸರು ಅಂತ ಬೋಗಳ ಸಾಯಿ, ಅವನ್ ಇನ್ನೇನ ತಿಳ್ಕೊಂಬಿಟ್ಟಾನು. ಹೊಸ ಸಾಮಾನ್ ಹೆಸರು ಕೆತ್ತೀವಣ್ಣ. ಯಾವ್ದಾದ್ರು ಸರಿ, ಹಿತ್ತಾಳಿ, ಕಂಚು, ಕಬ್ಬಣ, ಸ್ಟೀಲು, ಚಂಬು, ತಬಲೆ, ಬಿಂದೆ, ಲೋಟ, ತಟ್ಟೆ ಎಲ್ಲದಕ್ಕೂ ಕೆತ್ತೀವಣ್ಣ. ಎಲ್ಲದಕ್ಕೂ ಹಾಕ್ತಿವಣ್ಣ. 10 ನಿಮಿಷ ಟೈಮ್ ಕೊಡಿ, ತೃಪ್ತಿ ಆಗಂಗ ಹಾಕ್ತಿವಿ. ಗೊತ್ತಾತ್ ಬಿಡ್ರಿ ನೀವೇನ್ ಹಾಕಾಕ್ ಬಂದಿರಂತ. ನೀವು ಪಾತ್ರೆ ಸಾಮಾನಿಗೆ ಹೆಸರು ಹಾಕವ್ರ ಹೌದಲ್ಲ? ಹೌದು ನೋಡ್ರಪ್ಪ, ನಮ್ಮನ್ಯಾಗ ಪಾತ್ರೆ ಸಾಮಾನುಗಳು ಹೆಸರು ಹಾಕೊಂಡ್ ಯಾವ್ದೂ ಇಲ್ಲ. ಮತ್ತೆ ಅಡಿಗೆ ಯಾವ್ದ್ರಾಗ ಮಾಡ್ಕೊಂತೀರಿ? ನೋಡುವ, ಅಡಿಗೆ ಮಾಡಾಕಂತೂ ಅದಾವ್, ಆದ್ರ ಹೆಸರು ಹಾಕಿಸ್ಕೊಳ್ಳುವಂತ ಸಾಮಾನ್ ನಮ್ಮನ್ಯಾಗ ಇಲ್ಲ. ಅಂದ್ರೆ ನಿಮಗ್ ಮದುವೆ ಆಗಿಲ್ವಾ? ಸುಮ್ಕ ಹೊಕ್ಕಿರಲ್ಲ, ಮೊದಲ ನಮ್ ತಲೆ ಕೆಟ್ಟೈತಿ, ಇನ್ನೂ ನೀವು ಮಿದಳಿ ಕೈ ಹಾಕಿರಲ್ಲ. ಯಾವ ಇವನೇನಯ್ಯ ಮಕದ ಮ್ಯಾಗ ಹೊಡೆದಂಗ ಬಾಗ್ಲ ಹಾಕೊಂಡ್ಬಿಟ್ಟ. ಇನ್ನೇನ್ ಮಾಡ್ತಾನ ಬಿಡು.
ನೀನ್ ಅವನಿಗೆ ಮದ್ವೆ ಆಗದ ಶೋಭನ ಆಗದ ಅಂತ ಕೇಳಿದ್ರೆ ಇನ್ನೇನ್ ಮಾಡ್ತಾನೆ? ಸಾಮಾನಿಲ್ಲ ಅಂದ, ಅದಕ್ಕೆ ಕೇಳ್ದೆ. ಸಾಮಾನ್ ಇಲ್ದಿದ್ರೆ ಮದ್ವೆ ಆಗಾಕಿಲ್ವಾ? ಅದಕ್ಕೆ ನನಗೆ ಬುದ್ಧಿ ಇಲ್ಲ ಅನ್ನೋದು. ಅವನು ಮದುವೆ ಆಗಿದ್ರೆ ಅವನು ಏನ್ರು ಇವನ್ ಜೋಬ್ನಾಗ ಅಷ್ಟೋ ಇಷ್ಟೋ ಪುಡಕಾಸಿ ಎಲ್ಲ ಒಡೆದು ಒಂದೆರಡು ಪಾತ್ರೆ ಸಾಮಾನು ತಂದಿಕ್ಕಿರೋಳು, ಅದಕ್ಕಾರ ಹೆಸರು ಹಾಕ್ಬೋದಾಗಿತ್ತ? ಇವನು ಪಾತ್ರೆ ಅಂತವ್ ಯಾವ ಇಲ್ಲ ಅಂದ್ಮೇಲೆ ಆಗ್ಲೇ ಗೊತ್ತಾಯ್ತು ಈ ನನ್ನ ಮಗ ಗುಂಡ್ರಗೋವಿ ಅಂತ. ಏನ್ ಮಾಡೋದೀಗ? ಎಲ್ಲ ಎಡವಟ್ಟಾಗ್ತಾ ಇದೆ. ಅಲ್ಲೋಡಯ್ಯ, ಎಲ್ಲಿ ಹೆಂಗ್ಸ್ ನಿಂತ್ಕೊಂಡವಳೆ ಬಾರಯ್ಯ, ಅವಳೇನಾರ ಆಕಿಸ್ಕೇತಾಳ ನಾವು ಕೇಳೋಣ. ನಡಿ ಹಂಗಾರೆ. ನಮಸ್ಕಾರ ಅನ್ರಮ್ಮ. ನಮಸ್ಕಾರ. ನಾವು ಸಾಮಾನ್ಗೆ ಹಾಕಾರು. ತಪ್ಪು ತಿಳ್ಕೊಬೇಡಿ, ಹೊಸ ಪಾತ್ರೆ ಸಾಮಾನಿಗೆ ಹೆಸರು ಹಾಕೋರು. ಹೌದ್ರು, ಬೆಳಗ್ಗಿಂದಾನು ಒಂದೂ ಬೋಣಿ ಆಗಿಲ್ಲ. ನೀವಾದ್ರೂ ದೊಡ್ಡ ಮನಸ್ಸು ಮಾಡಿ ಹಾಕಿಸ್ಕೊಂಡ್ರೆ ನಮಗ್ ಬೋಣಿ ಆಯ್ತದೆ. ಹುಡುಗ ಬೋ ಚಂದಾಗ ಹಾಕ್ತಾನೆ, ಹಾಕಿಸ್ಕೇಳಿ ನಿಮಗೆ ಹೆಂಗ್ ಬೇಕು ಹಂಗಂಗೆ ಹಾಕ್ತಾನೆ. ಹಾಕೋದ್ರಾಗೆ ಒಳ್ಳೆ ಅನುಭವ. ಹಾ ಹೌದೌದು, ಎಷ್ಟು ದಿನ ಆದ್ರೂ ಅಳಿಸಬಾರ್ದು, ಹಂಗೆ ಆಳವಾಗಿ ಹಾಕ್ತೀನಿ. ಬಿಡಿ, ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಕೊಡಿ. ಒಟ್ನಲ್ಲಿ ಈಗ ಹಾಕಕ್ಕೆ ನಿಮ್ ಸಾಮಾನ್ ಕೊಡಿ. ಅಯ್ಯೋ ಮುಂದಕ್ಕೆ ಹೋಗಿ, ನಮ್ಮನೇಲಿ ನಮ್ಮ ಯಜಮಾನ್ರೆ ಹಾಕ್ತಾರೆ. ನಮ್ಮನೇಲಿ ಹೆಸರಾಗದೆ ಇರೋದು ಯಾವ್ದು ಇಲ್ಲ. ವಾಸದ ಯಾವ್ದಾದ್ರು ಇದ್ರು ನೋಡ್ರಿ. ಯಾವ್ದು ಇಲ್ಲ ಅಂತ ಹೇಳಿಲ್ವಾ? ಅಯ್ಯ, ನಿಮ್ ಕೈಯಾಗಿರೋದು ವಾಸದಿದ್ದಂಗೆ ಅದೇ. ಇದು ಹೊಸದೇ. ಸಂಜೆ ಬಂದು ನಾನೇ ಹಾಕ್ತೀನಂತ ನಮ್ಮ ಯಜಮಾನ್ರು ಹೇಳಿದಾರೆ. ಮೊದ್ಲೇ ಕೋಪಿಷ್ಟ. ನಿಮ್ ಹತ್ರ ದುಡ್ಡು ಕೊಟ್ಟು ಹಾಕಿಸ್ಕೊಂಡೆ ಅಂತ ಗೊತ್ತಾದ್ರೆ ನಾನ್ ಬಂದ್ ಹಾಕೋದ್ಕೆ ಏನೇ ಅಂತ ಅರ್ಜೆಂಟ್ ಆಗಿದ್ದು ಅಂತ ಸುಮ್ನೆ ರೇಗಾಡ್ತಾರೆ. ಇಷ್ಟಕ್ಕೂ ಮನೇಲಿ ದುಡ್ಡು ಸುರ್ ತಂದ್ ಮಿಷಿನ್ ಇರುವಾಗ ನಿಮ್ ಹತ್ರ ಕಾಸು ಕೊಟ್ಟು ಯಾಕೆ ಹಾಕಿಸ್ಕೋಬೇಕು? ಮುಂದಿನ ಬೀದಿಗೆ ಹೋಗಿ ಅಲ್ಲಿ ಯಾರಾದ್ರೂ ಹಾಕಿಸ್ಕೋಬಹುದು. ಅಣ್ಣಮ್ಮ, ಹೇಳಣ್ಣ. ನೀನ್ ನಡಿಯಮ್ಮ ಮುಂದಕ್ಕೆ. ಈ ಅಮ್ಮ ಪಾಪ ಮನ್ಯಾಗ ಅವಳ ಗಂಡ ತಂದಿಕ್ಕಿರೋ ಮಿಷಿನ್ನಾಗಿ ಹಾಕಿಸ್ಕತಾಳಂತೆ. ನಮ್ಗಿನ್ನೇನ್ ಕೆಲ್ಸ? ನಡಿ ನಡಿಯಪ್ಪ, ಪಕ್ಕದ ಬೀದಿಯಾಗ ನೋಡೋಣ ಯಾರು ಆಟಿಸ್ಗಳವ್ರಿದ್ರೆ. ಪಾತ್ರೆ ಸಾಮಾನ್ ಹೆಸರಾಕ್ತಿವಮ್ಮ, ಹೆಸರು ಪಾತ್ರೆ ಸಾಮಾನ್ ಹೆಸರು ಹಾಕ್ತಿವಮ್ಮ, ಹೆಸರು ಕೆತ್ತೀವಮ್ಮ, ಹೆಸರು ಹೆಸರು. ಹುಡುಗ್ರ ಬಂದ್ರೋ ಇಲ್ಲಿ? ಅಯ್ಯೋ, ಅಲ್ಲಿ ನೋಡಯ್ಯ, ಯಾರೋ ಮುದುಕಿ ಕರೀತಾವಳೆ. ಏನಜ್ಜಿ? ನನ್ ತಾವ ಒಂದಳೆ ಸಾಮಾನ್ ಐತೆ, ಆಗ್ತೀರಾ? ವಾ ಸಿದ್ದಣ್ಣ, ಮುದುಕಿ ಒಂದ್ ಹಳೇದೈತಂತೆ, ಆಗ್ತೀಯ? ವಾ, ಯಾವ್ದೋ ಒಂದು ಹಾಕಿದ್ರಾಯ್ತು. ನಡಿ ಅಜ್ಜಿ, ತಗೊಂಬ ನೋಡೋಣ. ರಾಮ ರಾಮ, ಕಾಪಾಡಪ್ಪ ತಂದೆ. ಅಳ್ಳಾಡ್ತದ ಅಜ್ಜಿ. ತಗೋ ಸಾರು. ಇದು 50 ವರ್ಷದ ಹಿಂದಿದ್ದು. ನನ್ ಗಂಡ ದೇವ್ರ ಪಾದ ಸೇರಾಗ್ದಾಗ್ಲೇ ಇದು ಕೆಲ್ಸ ಇಲ್ದೆ ಮೂಲೆ ಸೇರೋಗ್ಬಿಟ್ಟಿತ್ತು. ಇದು ನನ್ ಪ್ರಾಣ ಕಾಪಾಡ್ದಂಗ್ ಕಾಪಾಡ್ಕೊಂಡ್ ಬಂದೀವ್ನಿ. ಅವ್ರು ಬದುಕಿದ್ದಾಗ ದಿನ ಇದ್ರಾಗೆ ತಿಂದ್ರೇನೆ ಅವ್ರಿಗೆ ತೃಪ್ತಿ ಆಗ್ತಿದ್ದಿದ್ದು. ಆ ತಣ್ಕೆ ಬಿಟ್ಟು ಬೇರೆ ತಣ್ಗೆಲಿ ಅವ್ರ ಊಟನೇ ಮಾಡ್ತಿರ್ಲಿಲ್ಲ ಮಗ. ಅಯ್ಯೋ ಪಾಪ, ಸ್ವಲ್ಪ ಹುಷಾರಾಗಿ ನೋಡ್ ಹಾಕು. ಹಳೇದು ಹಾಳು ಮಾಡ್ಬಿಟ್ಟಿರ ಮಕ್ಕಳ. ಅಯ್ಯೋ, ಹಾಳು ಮಾಡಾಕಿ ಇನ್ನೇನ್ ಉಳಿಸೋ ನಿನ್ ಗಂಡ ಇದ್ರಾಗೆ? ಇದೇನಿದ್ ಹಿಂಗ್ ನಗ್ಗೋಗದೆ? ಇದಕ್ಕೆ ಹೆಸರು ಹಾಕಕ್ ಜಾಗನೇ ಇಲ್ವಲ್ಲ ಏನಯ್ಯ? ಇದಕ್ ಹಾಕ್ತೀಯ ಹೆಸ್ರ? ಇದಕ್ಕೆಲ್ಲ ಆಯ್ತದ ಬಿಡೋಣ ಮೌ, ಸುಮ್ನೆ ಟೈಮ್ ವೇಸ್ಟ್ ಅಷ್ಟೇ. ಅಜ್ಜಿ, ಇದಕ್ ಹಾಕಾಕಿಲ್ಲ, ಸುಮ್ನೆ ಹಂಗೆ ಇಟ್ಕ. ಹಂಗೇನ ಉಕಾಯಿಸ್ ಹಾಕಿದ್ವು ತೂತ್ ಬಿದ್ದೋಗ್ಬಿಡ್ತದೆ. ಈಗಾಗ್ಲೇ ಹಾಳಾಗ್ ಕುಂತ್ಬಿಟ್ಟದೆ. ಇದಕ್ಕಿನ್ನ ಕಾಕಸ್ಕತಿ ಹೋಗೋತಿರ್ಬೋಕಿ ನನ್ ಮಗನೇ. ಅಯ್ಯಯ್ಯಪ್ಪ, ಮುಗಿಸ್ಗಳಪ್ಪ. ಏನೋ ನಮ್ ಬೀದಿಗ್ ಬಂದ್ ವ್ಯಾಪಾರ ಆಗದೆ ಉಸು ಅಂತ ಹೋಯ್ತಿರಲ್ಲ ಅಂತ ಗೋಣಿ ಮಾಡವ ಅಂತ ಬಂದ್ರೆ ಹಳೇದಕ್ ಹಾಕಕ್ಕಿಲ್ಲ ಅಂತೀರ. ನಿಮ್ಗೆಲ್ಲ ಹೊಸದೇ ಬೇಕು. ಹೊಸದಕ್ ಹಾಕ್ತೀವಂತ ನೀವ್ ಹೋದ್ರೆ ಈ ಊರಲ್ಲಿ ನೀವು ಬಾಳ್ವೆ ಮಾಡ್ದಂಗೆ. ನೀವಿಲ್ದಿದ್ರೆ ನಿಮ್ಮಂತ ದಾಸೈನೋರು 100 ಜನ ಸಿಗ್ತಾರ ಕಣ್ಲ. ಅಷ್ಟಿಲ್ದೆ ಹೇಳೋವ್ರ ಹಿರೇರು ಧಾರ್ಮುಕ್ ದಟ್ಟಿ ಕೊಟ್ರೆ ಇತ್ಲಾಗ ಹೋಗ್ ಮಳ ಹಾಕಿದ್ರು ಅಂತ ಬಂದು ಬಿಟ್ರು ಉಗಿಸ್ಕೊಳಕ್ ನನ್ನ ಹತ್ರ. ಇದ್ದಪ್ಪ, ಜಾಗ ಖಾಲಿ ಮಾಡಪ್ಪ. ಅದೇ ಒಳ್ಳೇದ್ ನೋಡು. ನೀನ್ ಸ್ವಲ್ಪ ಹೊತ್ತಿಲ್ಲಿದ್ರೆ ಮಕ ಕೆತ್ ಕಳಿಸ್ಬಿಡ್ತಾಳ ಮುದುಕಿ. ಅದೇ ಆಗದ್ ನಡಿ. ಅಲ್ಲ,
ಇನ್ನ ಎಂತೆಂತ ಜನಗಳು ಎಂತೆಂತ ಸಾಮಾನ್ ತಂದು ಬಿಡ್ತಾರೋ. ಈಗ ಸದ್ಯಕ್ ಬಿಟ್ರೇನೆ ಸರಿ. ನಡಿ ಬಿಡೋಣ ಜಾಗ. ಅಣ್ಣ ಮೌ, ಯಾಕೋ ಇವತ್ ವ್ಯಾಪಾರ ಶುರು ಮಾಡಿ ಟೇಮೇ ಸರಿ ಇಲ್ಲ ನೋಡು. ಇನ್ನ ಎಷ್ಟು ಸುತ್ತಿರು ಅಷ್ಟೇಯ. ನಡಿ ಮನ್ಯಾಕ ಹೋಗ್ಬಿಡವ. ರಿಕ್ಷಾ ಗಾಡಿ ಇದ್ರೆ ಕರಿ, ಅದ್ರಾಗೆ ಹೋಗ್ಬಿಡವ. ಬ್ಯಾಗ್ನಿಂದ ಏನ್ ಕಿತ್ ಗುಡ್ಡೆ ಹಾಕಿದ್ಯಲ್ಲ. ರಿಕ್ಷಾ ಗಾಡಿ ಅಂತ ರಿಕ್ಷಾ ಗಾಡಿ ಮುಚ್ಕೊಂಡ್ ಸುಮ್ನೆ ನಡ್ಕೊಂಡ್ ನಡಿಯಯ್ಯ. ಕೂತ್ಕೊಂಡೆ ಹೋಗ್ಬಿಡ. ನಡಿ ಹಳೆ ತಗೊಂಡು ಸಾದ್ ಕಾಕ್ತಿವಮ್ಮ. ಸ್ವಲ್ಪ ನೀನು ಮುಚ್ಕೊಳಯ್ಯ. ಇನ್ಯಾಕ್ ಸುಮ್ನೆ ಗಂಟ್ಲಾಗಿ ನರ ಹರ್ಕಂತೀಯ. ಬೀದಿಯಾಗಿನ ಜನ ಎಲ್ಲ ತಣ್ಣಗ್ ಮಲಕಳ ಹೊತ್ತಾಯ್ತು. ಅಲ್ಲ, ಕಡೆಗಾದ್ರೂ ಯಾವ್ದಾದ್ರೂ ಒಂದು ಗಿರಾಕಿ ಕಚ್ಕೊಬಿಡ್ತದೇನೋ ನೋಡೇ ಬಿಡವ ಅಂತ. ಕಚ್ಕೊಂಡ್ಬಿಡ್ತದೆ. ಯೋ ಸಿದ್ದಪ್ಪ, ನಿನ್ ದರಿದ್ರ ವ್ಯಾಪಾರ ನಂಬ್ಕೊಂಡ್ ಸುಮ್ನೆ ಉಚ್ಚನಾಯಂಗೆ ಸುತ್ತಿದ್ ಒಂದೇ ಬಂತು ನೋಡಪ್ಪ ಲಾಭ. ಇನ್ ಮ್ಯಾಗೆ ನಾನ್ ಈ ಕೆಲ್ಸಕ್ ಬರಾಕಿಲ್ಲ. ನನ್ ವ್ಯಾಪಾರ ನಾನ್ ನೋಡ್ಕೇತೀನಿ, ನಿನ್ ವ್ಯಾಪಾರ ನೀನ್ ನೋಡ್ಕೊ. ಅಯ್ಯ, ನಾನ್ ನೋಡ್ಕತೀನಿ ಬಿಡು. ಯಾವ ಸಿದ್ದಪ್ಪ, ಇದೇನಯ್ಯ ಇದು ನೀನ್ ತಂದಿರೋದು? ದಂಡ್ಗೋಗಿ ಏನ್ ತಂದೆ ಗಂಡಸಿ ಅಂದ್ರೆ ದಂಡ್ಗೋಗಿ ನಾನ್ ತುಂಡು ತಂದೆ ಅಂದಂಗೆ ವ್ಯಾಪಾರಕ್ಕೆ ಅಂತ ಹೋದನು ಈ ಗಿಡ ಹಿಡ್ಕೊಂಡ್ ಬಂದಿದ್ಯಲ್ಲಯ್ಯ. ಇದನ್ನ ಎಲ್ಲಿಕ್ತೀಯ? ನೀನೇ ತಾನೆ ನಾನ್ ತೋಟಕೊಂದ್ ಗಿಡ ಬೇಕು ಅಂತಿದ್ದೆ. ಅದಕ್ಕೆ ಇದನ್ನ ಕಾರ್ಪೊರೇಷನ್ ಪಾರಕ್ಕಿಂದ ಕಿತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ತೋಟಕ್ಕೆ ಇಕ್ತೀನಿ. ಯಾಕೆ ಗಿಡ ಚಂದಾಗಿಲ್ವಾ? ಚಂದಾಗೇನೋ ಐತಪ್ಪ. ದರಿದ್ರ ಇದ್ರಾಗೆ ಹೂ ಬಿಡಾಕಿಲ್ಲ, ಕಾಯಿ ಹೂ ಬಿಡಾಕಿಲ್ಲ. ನೋಡಕೇನೋ ಅಂದವಾಗಿ ದಪ್ಪನಾಗಿ ಐತೆ ಅಷ್ಟೇ. ಫಲ ಕೊಡೋ ಗಿಡ ಇಟ್ಕೋಬೇಕು ಕಣಯ್ಯ. ನೋಡು ನಿನ್ನ ಕೈಯಾಗಿ ಈಗಾಗ್ಲೇ ಹೆಂಗ್ ಬೊಗ್ಗೋಗದೆ. ಬೆಳಗಿಂದ ಕೈನಾಗೆ ಹಿಡ್ಕೊಂಡ್ ಸುತ್ತಾಡ್ತಿದ್ನಲ್ಲ, ಅದಕ್ಕೆ ಬಿಸ್ಲಿಗೆ ಹಂಗ್ ಬೊಗ್ಗೋಗ್ಬಿಟ್ಟದ ಅಷ್ಟೇ. ಹಳ್ಳ ತೋಡಿ ನಿಲ್ಸಿ ನೀರ್ ಬಿಟ್ರೆ 10 ನಿಮಿಷಕ್ಕೆ ಲಕ 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 ಅಂತ ಹೆಂಗ್ ನಿಂತ್ಕೊಂಡ್ಬಿಡ್ತದೆ ಅಂತೀಯ. ಎಲ್ಲಿ ಕದಿದ್ನ ಜಾಗನೇ ಕಾಣ್ತಾ ಇಲ್ಲ. ಎಲ್ಲಾ ಕಡೆಗೂ ಸುಮ್ಮನ್ ಕೆಲ್ಸಕ್ ಬರೋದು ಹುಲ್ ಬೆಳೆದ್ಕೊಂಡು ಜಾಗನೇ ಮುಚ್ಕೊಂಡ್ಬಿಟ್ಟದೆ. ನೋಡ, ಸ್ವಲ್ಪ ಕುಡ್ಲು ತಗೊಂಡು ಹುಲ್ಲೆಲ್ಲ ಕೆತ್ತಿ ಜಾಗ ಮಾಡಿ ಇಕ್ಕು. ಇಲ್ಲಿಕ್ಲಾ? ಯೋ ಮಧ್ಯಕ್ಕಿಡ್ತಾರೇನಯ್ಯ. ಎಲ್ಲಂದ್ರ ಅಲ್ಲಿ ಇಕ್ಕಬಾರ್ದು. ಆಮೇಲೆ ಮನೆ ಅಂದನೆ ಕೆಟ್ಟೋಯ್ತದೆ. ನೋಡ ಆ ಕಡಿಕೆ ಅಲ್ಲಲ್ಲ ಕಡೆಯ ಅಲ್ಲಿಕ್ಕು. ಇಲ್ಲಿಕ್ಲಾ? ಈಗ ನೀರ್ ಬಿಡ್ಲಾ? ತಡಿ ಇನ್ ಸ್ವಲ್ಪ ಆ ಕಡಿಕಿರು. ಅಲ್ಲಿ ನೀರ್ನ ಜಾಸ್ತಿ ಬಿಡ್ಬೇಡ. ಗಿಡ ಇನ್ನು ನೆಲದಾಗೆ ಬೇರೆ ಬಿಟ್ಟಿಲ್ಲ, ಆಮೇಲೆ ಕೊಳ್ತೋದತ್ತು. ಅಬ್ಬಾ ನೋಡು ಈಗ ಎಷ್ಟು ಚಂದಾಗದೆ. ಒಂದ್ ಗಿಡ ನೆಡೋದ್ರಾಗ ಆಗ್ಲೇ ಮ್ಯಾಲಿಂದ ಕೆಳಗಿನ ಗಂಟ ಬೆವರು ಸೂಸಿ ಬಿಟ್ಟಲ್ಲ ಗಣಸೆ. ಇನ್ನು ನಿನ್ ಕೈಗೆ ತ್ವಾಟ ಗೀಟ ಕೊಟ್ಟು ಬಿಟ್ರೆ ಇನ್ ಹೆಂಗ್ ಸುಧಾರಿಸ್ತೀಯ ತ್ವಾಟ? ಬಿಸ್ಲಿಲ್ವಾ, ಅದಕ್ಕೆ ಬೆವ್ರು ಬಂದ್ಬಿಟ್ಟದೆ. ಬಿಸ್ಲಾಗ ಎಂತ ಕಸಬಾದ್ರು ಹಂಗೇನಯ್ಯ ಬೆವ್ರು ಬರೋದೇ ಬಿಡು. ಅಲ್ದೆ ಈ ತ್ವಾಟ ಗೀಟ ಮಾಡಿ ಬಾಳ ದಿನ ಆಗಿತ್ತು ನೋಡು, ಅಭ್ಯಾಸ ತಪ್ಪೋಗ್ಬಿಟ್ಟದೆ. ಅದಕ್ಕೆ 2 ಸಲ ಭೂಮಿಗೆ ಸೊನ್ನೆ ಲೇಟ್ ಹಾಕೋ ಹೊತ್ತಿಗೆ ಉಪ್ಸ ಬಂದ್ಬಿಡ್ತದೆ. ಭೂಮಿ ಒಣಿಕ್ಯಂಗ್ ಕುಂತದೆ. ಎಷ್ಟ್ ಲೇಟ್ ಹಾಕಿರು ಒಂದ್ ಈಟು ಜಾಗ ಬಿಡಲ್ಲ ಅಂತದೆ. ಈ ಭೂಮಿಗೆ ಸನ್ಕೆಗಿನ್ಕೆ ಸಾಕಾಗಿಲ್ಲ. ಗಡಪಾರಿ ತಕೊಂಡ್ ಗುದ್ದಿ ಹಳ್ಳ ಮಾಡ್ಬೇಕಷ್ಟೇನಯ್ಯ. ಸ್ವಲ್ಪ ದಿನ ರೂಢಿ ಆದ್ಮೇಲೆ ಎಲ್ಲ ಸರಿ ಹೋಯ್ತದ ಬಿಡು. ಅಷ್ಟ್ ಮಾಡ್ಬಿಡು. ನೀನ್ ರೂಢಿ ಮಾಡ್ಕೊಳಕ್ಕೆ ಸನಿಕೆ ತಗೊಂಡು ನನ್ ತ್ವಾಟ ಎಲ್ಲ ಏಟ್ ಹಾಕಿ ಕೆತ್ತಿ ಹಾಳು ಮಾಡ್ಬಿಡು. ಆಮ್ಯಾಗ ಬ್ಯಾರೆ ತ್ವಾಟ ಸಿಕ್ಕ್ರೆ ಹೋಗಿ ಸೇರ್ಕೊಂಬಿಡು. ನನ್ ತ್ವಾಟ ಹಾಳು ಬಿದ್ದು ಹೋಗ್ಲಿ. ಎಲ್ಲಾರ ಉಂಟ ಅಣ್ಣಮ್ಮ. ಊರ್ಗ್ ಹೊಸನಾದ್ ನಾನು ಕರ್ಕೊಂಬಂದ್ ಮನೆಯಾಗಿಟ್ಕೊಂಡು ದೊಡ್ಡ ಮನ್ಸರು ಸವಾಸ ಮಾಡಿಸಿ ನನ್ ತಲೆಗೂ ಹೊಸಿ ಬುದ್ಧಿ ತುಂಬಿ ಒಬ್ಬ ಮನ್ಸ ಅಂತ ಮಾಡಿದೀಯ. ನಿನ್ ತ್ವಾಟ ಬಿಟ್ಟು ಹೋಗೋದುಂಟ? ನಿನ್ ತ್ವಾಟದಾಗ ಗೇಮೆ ಮಾಡಿ ಗಿಡ ನೆಟ್ಟು ನೀರ್ ಬಿಟ್ಟು ಫಲ ತೆಗಿಲಿಲ್ಲ ಅಂದ್ರೆ ನನ್ನ ಹೆಸರು ಸಿದ್ನೆ ಎಲ್ಲ ತಿಳ್ಕೊಂಬಿಡು. ಮೊದ್ಲು ಮಾಡಿ ತೋರ್ಸು, ಆಮೇಲೆ ಎದೆ ತಟ್ಟುಗಳಿ ಅಂತೆ. ಬಾಯಲ್ಲಿ ಮಾತಾಡಿದ್ರೆ ಬಂತ? ನನಗೂ ಅದೇ ಭಯನಪ್ಪೋ. ನೀನೆಲ್ಲಿ ಬ್ಯಾರೆ ದೊಡ್ಡ ತೋಟ ಗೀಟ ಸಿಕ್ಕರೆ ಹೋಗ್ಬಿಡ್ತೀಯೋ ಅಂತ. ಯಾಕೆಂದ್ರೆ ಒಳ್ಳಿಲಿ ದೊಡ್ಡ ಗದ್ದೆ ಗಿದ್ದೆ ಉತ್ತು ಬಿತ್ತು ಅಭ್ಯಾಸ ನೋಡು. ಈ ಚಿಕ್ಕ ತೋಟ ಬ್ಯಾಸರಾಗಿ ಹುಡುಕೊಂಡು ಹೋಗ್ಬಿಟ್ರೆ ನೀನೇನ್ ಚಿಂತೆ ಮಾಡಬೇಡ ಬಿಡವೋ. ಇನ್ನ ನಿನ್ ತೋಟದ ಉಸ್ತುವಾರಿ ನಂದು. ಇನ್ ಮೇಲಿಂದ ನಾನು ಕೆಲಸ ಅಂತ ಆಚೆ ಹೋಗಾಕಿಲ್ಲ. ತೋಟ ನೋಡ್ಕತೀನಿ. ಇಲ್ಲಿರೋ ಹೂ ಗಿಡಗಳ ಜವಾಬ್ದಾರಿ ನಂದು. ಅಲ್ಲ ಅಣ್ಣಮ್ಮ, ಊರಾಗೆ ನಿನ್ ತೋಟನೇ ದೊಡ್ಡದು ಅಂತ ಎಲ್ಲಾ ಮಾತಾಡ್ಕಂತಾರೆ. ಇನ್ನ ನಿನ್ಗಿಂತಲೂ ದೊಡ್ಡ ತಾಟ ಇಟ್ಕೊಳ್ಳೋರು ಅವ್ರ? ಅಯ್ಯೋ, ಈ ಪ್ರಪಂಚದಾಗೆ ನಂದೇ ದೊಡ್ಡದು, ನಾನೇ ಬುದ್ಧಿವಂತ ಅಂತ ಯಾವನು ನಿಗರಾಡಂಗಿಲ್ಲ ಕಣಯ್ಯ. ನಾನು ಅಂದ್ರೆ ನಮ್ಮಪ್ಪನಂತೂ ಇನ್ನೊಬ್ಬ ಇದ್ದೇ ಇರ್ತಾನೆ. ಗಿಡಕ್ಕಿಂತಲೂ ಗಿಡ, ಮರಕ್ಕಿಂತಲೂ ಮರ, ಬುದ್ಧಿಗಿಂತಲೂ ಬುದ್ಧಿ ಇದ್ದೇ ಇರ್ತದಲ್ವಾ? ಏನೇ ಆಗ್ಲಿ ನಿನ್ ತೋಟ ಮೀಡಿಯಂ ಸೈಜು ಬಿಡು. ತೋಟ ಬಹಳ ದೊಡ್ಡದಾಗೋಗ್ಬಿಟ್ರೆ ಅದನ್ನ ಮೇಂಟೈನ್ ಮಾಡಕ್ ಆಗಾಕಿಲ್ಲ. ಸಿಕ್ಕಿದ್ದೆಲ್ಲ ಬೆಳೆದು ಹುಳ ಉಪ್ಟೆಗಳ ಕಾಟ ಜಾಸ್ತಿ ಆಗ್ಬಿಡ್ತದೆ. ಆಮೇಲೆ ತೋಟಕ್ಕೆ ಬೆಲೆ ಇರಲ್ಲ.
ಆಮೇಲೆ ಮೊದ್ದೊಡೆಯಾಕೆನೆ ಸಂಪಾದನೆ ದುಡ್ಡೆಲ್ಲ ಖರ್ಚಾಗ್ಬಿಡ್ತದೆ. ಏನು ಆಗ್ಲೇ ಟುಸ್ಸಾ ಪುಸ್ಸ ಅಂತ ಇಂಗ್ಲಿಷ್ ಬೇರೆ ಶುರು ಮಾಡ್ಕೊಂಬಿಟ್ಟಿದ್ಯಾ? ಅಂತೂ ಬೆಂಗಳೂರು ನೀರು ಮೈ ಹತ್ತದೆ ಅಂದಂಗಾತು. ಅಣ್ಣಮ್ಮ, ಆ ಎದುರ ಮನೆ ಲಾಯರಪ್ಪನ ಮೇಲೆ ಅದಾಕಂಗ್ ಕೂಗಾಡ್ಬಿಟ್ಟೆ ನೀನು. ಮೊದ್ಲೇ ಕರಿಕೋಟಿನ ಜನ ಅವರು. ಹುಡುಗಿರ್ ದಂಧೆ ನಡೆಸೋ ನೀನು ಅವನ್ನ ಎದುರಾಕಂಬೋದಾ? ಆಮೇಲೆ ಅವನು ಪೊಲೀಸರಿಗೆ ಕಂಪ್ಲೇಂಟು ಅಂತ ಕೊಟ್ಬಿಟ್ರೆ ಏನ್ ಗತಿ? ಸಿದ್ದಪ್ಪ, ನಾನು ಈ ಕಸಬಿಗೆ ಇಳಿಯುವಾಗ್ಲೇ ನಾನು 3 ಬಿಟ್ಟು ನಿಂತ್ಕೊಂಡಿದೀನಿ. ಏನ ಬೇವರ್ಸಿ ನನ್ನ ಮಗ ನನ್ನೇನ್ ಕೊಂಡ್ಕೊಂಡ್ಬಿಟ್ಬಿಟ್ಟವನ? ಅವ್ನ್ ಲಾಯರ್ ಇದ್ರೆ ಅವನ ಮನೆಗೆ ಅಲ್ಕ ನನ್ನ ಮಗಂತಂದು ಕೊಡೋದ್ 3 ಕಾಸು ಕೋಣೆ ತುಂಬಾ ಆಸು ಅಂದಂಗೆ ಇವನ್ ತಿಂಗಳಿಗೋ ವಾರಕ್ಕೋ ಬಂದು ಒಂದ್ಸಾರಿ ಹೋಗಾಕೆ ಇವನ್ನೇ ನಂಬ್ಕೊಂಡ್ ಕುಂತಿರ್ಬೇಕಂತೆ. ಬ್ಯಾರೆ ಅವ್ರನ್ನ ಮನೆಗ್ ಸೇರ್ಸಬಾರ್ದಂತೆ. ಇವನ್ ಮಾತ್ರ ಮನೆಯಾಗ ಹೆಂಡ್ತಿ, ಆಫೀಸ್ನಾಗ ತೊಯ್ಪಿಟ್ಟು, ಇಲ್ಲಿ ನಾನು 3 ಜನ ಮಜಾ ಮಾಡ್ಕೊಂಡಿರ್ಬೋದಾ? ಅದಕ್ಕೆ ಆ ಕಂತ್ರಿ ನನ್ ಮಗನ್ ಮಕ್ಕನ್ದಾಗೆ ನೀರಿಳಿಸ್ಬಿಟ್ಟೆ. ಹೋಗ್ಲಿ, ಅವನು ನಿನ್ ಸಾಕಂಗಿದ್ರೆ ಸುಮ್ನೆ ಯಾಕೆ ನೀ ದಣ್ಕಂತೀಯ? ಅವನ್ನೇ ಕಟ್ಕೊಂಡು ಸುಖವಾಗಿ ದುಡ್ಬಾರ್ದ? ಯಾರನ್ನ? ಅವನ್ನೇ. ನನ್ ಏನು ನನ್ ಬಾಯಿನಾಗ ಸರಿಯಾಗಿ ಬಂದ್ಬಿಡ್ತದ. ಇನ್ನ ಕಲ್ ಚಾಳಿ ನಿನಗ್ ಗೊತ್ತಿಲ್ಲ. ನೀನಿನ್ನ ಹೊಸಿ ಮಗಿ ನಂಗೆ ಬ್ಯಾಳಿಗಿರೋದೆಲ್ಲ ಹಾಲು ಅಂತ ನಂಬ್ಕೊಂಡಿದ್ಯಾ? ಈ ಊಸರು ಬಳ್ಳಿ ನನ್ನ ಮಕ್ಕಳು ಚಿಟ್ಟೆ ಜಾತಿಗೆ ಸೇರಿದವ್ರು. ಇವ್ರನ್ನ ನಂಬ್ಕೊಂಡ್ ನಾವ್ ಹೋದ್ರೆ ಅರಸನ್ ನಂಬಿ ಪುರುಷನ ಕೈ ಬಿಟ್ಲು ಅಂತ ಯಾವಳು ಹಂಗಾಯ್ತದೆ. ಅಲ್ಲ, ನಿನಗೆ ಯಾಕೆ ಬೇಕು ಈ ಉಸಾಬರಿ ಅಂತ ನಾ ಕೇಳೋದು. ಇರಾದು ನೀನ್ ಒಬ್ಳು. ಈ ದಂಧೆ ನಡೆಸ್ಕೊಂಡು 4 ಜನ ತವ ಛೀ ಥೂ ಅಂತ ಉಗಿಸ್ಕೊಂಡು ಬಾಳಕ್ಕಿಂತ ಹಣ್ಣು ಮಾರಿದ ಲಾಭದಾಗೆ ಜೀವನ ನಡೆಸಕ್ ಆಗಾಕಿಲ್ವಾ? ಆಗಾಕಿಲ್ಲ ಸಿದ್ದಪ್ಪ. ಹೆಣ್ಣು ಸೂಳೆಯಾಗಿ ಕಂಡ್ ಗಂಡಸರಾಡಿ ಮಲಗಿ ನಲಗೋದು ಬರೀ ಹೊಟ್ಟೆ ತುಂಬಿಸ್ಕೊಳಕ್ಕೆ, ಚಟ ತೀರಿಸ್ಕೊಳಕ್ಕೆ ಅಂತ ಎಲ್ರಂಗೆ ನೀನು ತಿಳ್ಕೊಂಡಿದ್ಯಾ ಸಿದ್ದಪ್ಪ? ಒಬ್ಬೊಬ್ಬ ಸೂಳೆ ಹಿಂದೇನು ಅದಕ್ಕೆ ಪೂರಕವಾಗಿ ಎಷ್ಟೋ ದೊಡ್ಡ ತ್ಯಾಗದ ಉದ್ದೇಶ ಇರುತ್ತೆ. ಅದು ಹೊರಗಿನ ಕಣ್ಣುಗಳಿಗೆ ಕಾಣೋಲ್ಲ. ಸೂಳೆರ್ನ ಹೀಯಾಳಿಸಿ ಮಾತಾಡೋದ್ರ ಬದಲು, ಅವ್ರ ಕಥೆನ ಕಾಕಮ್ಮನ ಕಥೆಯನ್ನು ಮಾಡ್ಕೊಂಡು ಕಾಲ ಕಳಿಯೋಕೆ ಬಳಸೋದ್ರ ಬದಲು, ಅವಳು ಆ ಕೆಲಸ ಯಾಕೆ ಮಾಡ್ತಾ ಇದ್ದಾಳೆ, ಅದ್ರ ಉದ್ದೇಶ ಏನು ಅಂತ ಆ ಸೂಳೆ ಬಾಳಿನ ವ್ಯಭಿಚಾರದ ಪರದೆನ ಸರಿಸಿ ನೋಡಿದಾಗ ಆಗ ನಮ್ಮ ಜನಕ್ಕೆ ಅರ್ಥ ಆಗತ್ತೆ ಸೂಳೆದರ ದರಿದ್ರ ಬಾಳಿನ ಹಿಂದಿರೋ ದೊಡ್ಡ ಧ್ಯೇಯಗಳ ನಿಜರೂಪ. ನೀನ್ ಏನು ಮಾತಾಡ್ತಾ ಇದ್ದೀಯ ಅಂತ ನನಗೆ ಅರ್ಥವೇ ಆಯ್ತಾ ಇಲ್ಲ ಅಣ್ಣಮ್ಮ. ಕಾಲ ಬಂದಾಗ ಈ ಬೆಂಗಳೂರು ಬೆಡಗಿ ಬಗ್ಗೆ ನೀನೇ ತಿಳ್ಕೊಂತೀಯ. ಅಕ್ಕೋ ಅಕ್ಕೋ ಅಕ್ಕೋ, ಏನೋ ಅದು? ಆ ಎದುರು ಮನೆ ಲಾಯರಪ್ಪ, ಪಕ್ಕದ ಮನೆ ಡಾಕ್ಟರಪ್ಪ ಇಬ್ರು ಪೊಲೀಸ್ ಕರ್ಕೊಂಡ್ ಬರ್ತಿದ್ರು ಕಣಕೋ. ಈ ಮನೆ ತೋರ್ಸ್ಕೊಂಡು ಏನಾನ ಹೇಳ್ತಿದ್ರು. ಅಷ್ಟೇನಾ? ಅದಕ್ಕೆ ಯಾಕೆ ಹಂಗ ಏದುಸ್ರು ಬಿಟ್ಕೊಂಡು ಓಡ್ ಬಂದೆ? ಸಿದ್ದಪ್ಪ, ನೀನ್ ಸ್ವಲ್ಪ ಮ್ಯಾಲೋಗು. ಯಾಕೆ? ಸುಮ್ನೆ ಹೇಳ್ದಷ್ಟು ಕೇಳು ಅಷ್ಟೇ. ಸರಿ, ನಾನು ಸ್ವಲ್ಪ ಆಚೆಗೆ ಹೋಗ್ಬಿಟ್ಟು ಬರ್ತೀನಿ. ಲೇ ಶಿವ, ಬಾರ ನನ್ನ ಜೊತೆಗೆ. ನಡಿಯೋಣ. ಓಹೋ, ಬರ್ಬೇಕು ಇನ್ಸ್ಪೆಕ್ಟರ್ ಸಾಹೇಬ್ರು. ಬನ್ನಿ ಬನ್ನಿ, ಬಹಳ ದಿನದ ಮೇಲೆ ಬಂದಿದ್ರಿ ಬಡವಿ ಮನೆಗೆ. ಯಾಕೆ ಈ ಮನೆ ಅಂದಟ್ಗೆ ಬೇಸರ ಬಂತಾ? ಇತ್ತೀಚೆಗೆ ತಲೆನೇ ಹಾಕ್ಲಿಲ್ವಲ್ಲ ಸಾಹೇಬ್ರು? ನಾನೀಗ ನಿನ್ ಮನೆಗೆ ಅತಿಥಿಯಾಗಿ ಬಂದಿಲ್ಲ, ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅರೆಸ್ಟು? ನನ್ನ? ಯಾಕೆ? ನೀನು ಹುಡುಗಿರ್ನ ಇಟ್ಕೊಂಡು ಈ ಮನೆಯಲ್ಲಿ ದಂಧೆ ನಡೆಸ್ತಾ ಇದೀಯ ಅಂತ ಈ ಡಾಕ್ಟರ್ ರಾಜು ಲಾಯರ್ ಶ್ರೀಕಾಂತ್ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ಕಮಲಮ್ಮ, ಯಾಕೆ ಸುಮ್ನೆ ಕೋಪ ಮಾಡ್ಕೊಂಡು ಕಿರ್ಚಾಡ್ತೀರಿ ಇನ್ಸ್ಪೆಕ್ಟ್ರೆ? ಈ ಮನೆಯಲ್ಲಿ ನಾನು ದಂಧೆ ನಡೆಸ್ತಿರೋ ವಿಷಯ ಇವ್ರು ಕಂಪ್ಲೇಂಟ್ ಕೊಟ್ಟು ನಿಮಗ್ ತಿಳಿಬೇಕಿತ್ತೆ. ಯಾಕೆ ನಿಮಗ್ ಗೊತ್ತಿರ್ಲಿಲ್ವೇನು? ಇದೇ ಮನೆಯಲ್ಲಿ ನಾನು ಎಷ್ಟೋ ಸಲ ನಿಮ್ ಹತ್ರ ಮಲಗಿ ನಿಮ್ ಬೆವರಿಳಿಸಿದೀನಿ. ನಿಮ್ ಮೇಲಿನ ಅಧಿಕಾರಿಗಳನ್ನ ಸಂತೋಷ ಪಡಿಸೋಕೆ ಇಲ್ಲಿಂದ ನೀವ್ ಎಷ್ಟೋ ಹಕ್ಕಿಗಳನ್ನ ನಿಮ್ ಸರ್ಕಾರಿ ಜೀಪ್ನಲ್ಲೇ ಸಂಸ್ಥೆ ಪೆಟ್ರೋಲ್ ಖರ್ಚು ಮಾಡ್ಕೊಂಡೆ ಕರ್ಕೊಂಡು ಹೋಗಿದಿರಿ. ಯು ಶಟ್ ಅಪ್. ತುಂಬಾ ಮಾತಾಡ್ಬೇಡ. ಕಾನ್ಸ್ಟೇಬಲ್ಸ್, ರೂಮ್ಗಳನ್ನ ಸ್ವಚ್ಛ ಮಾಡಿ. ಓಕೆ ಸರ್. ಕಮಲಮ್ಮ, ಸರ್, ರೂಮ್ಸ್ ಎಲ್ಲ ಹುಡುಕಿದ್ವಿ ಸರ್. ಯಾವ ರೂಮಲ್ಲೂ ಹುಡುಗಿರಿಲ್ಲ. ಒಂದೇ ಒಂದು ರೂಮ್ ಮಾತ್ರ ಬೀಗ ಹಾಕಿದೆ ಸರ್. ಕಮಲಮ್ಮ, ಆ ಬೀಗದ ಕೈ ಕೊಡು. ರೂಮ್ ಚೆಕ್ ಮಾಡ್ಬೇಕು. ಇಲ್ಲ ಇಲ್ಲ, ಆ ರೂಮಿನ ಕೀ ಮಾತ್ರ ನಾನು ಕೊಡಲ್ಲ. ನೋಡ್ ಕಮಲಮ್ಮ, ನೀನ್ ಕೊಡದೇ ಇದ್ರೆ ಬಾಗಿಲು ಒಡೆದು ಚೆಕ್ ಮಾಡ್ಬೇಕಾಗುತ್ತೆ. ಬೇಡ ಬೇಡ, ಇಲ್ಲ, ನನ್ ಪ್ರಾಣ ಹೋದ್ರು ಆ ರೂಮ್ ತೆಗಿ ಕೊಡ್ತು. ನೀವು ತೆಗಿಯಕ್ ನಾನ್ ಬಿಡಲ್ಲ. ಒಳ್ಳೆ ಮಾತನ್ನ ಕೇಳಿದ್ರೆ ಕೊಡೋದಿಲ್ಲ ಅಲ್ಲ? 801. ಎಸ್ ಸರ್.
ಆ ರೂಮ್ ಬಾಗ್ಲು ಮುರಿ. ಬೇಡ ಬೇಡ ಬೇಡ, ಆ ಬಾಗಿಲು ಮುರಿಬೇಡಿ, ಆ ಬಾಗಿಲು ಮುರಿಬೇಡಿ. ಸರ್? ಬೇಡಪ್ಪ, ಏಯ್ ತಳ್ಳ ಅವಳನ್ನ ಆಚೆ. ಸರ್ ಬೇಡಿ. ಏಯ್ ಅವಳನ್ನ ಎಳ್ದಾಕ್ರ ಆಚೆಗೆ. ಶೀಲ್ಗೆಟ್ ಪೇವರ್ಸ್ ಇಂತಂದು. ಏನೋ ಅಂದೆ? ನಾನು ಶೀಲ್ಗೆಟ್ಟವಳ? ನಾನು ಶೀಲ್ಗೆಟ್ಟವಳೇನೋ ಬೇವರ್ಸಿ? ಹೌದು, ನಾನು ಶೀಲ್ಗೆಟ್ಟವಳೆ. ಆದ್ರೆ ನೀವು ನ್ಯಾಯ ನ್ಯಾಯ ಅಂತ ಕಾನೂನು ಪಾಲಿಸೋ ಕಾಕಿ ಬಟ್ಟೆ ಡಿಪಾರ್ಟ್ಮೆಂಟರು ನನ್ನ ಹತ್ರ ಬಂದು ಶೀಲ ಕೆಡ್ಲಿಲ್ವಾ? ನಾನ್ ಶೀಲ್ಗೆಟ್ಟು ದುಡಿದ ಹಣಕ್ಕೆ ಕೈ ಚಾಚಿ ಅದರಿಂದ ನಿಮ್ ಹೆಂಡತಿ ಮಕ್ಕಳನ್ನ ಸಾಕ್ಲಿಲ್ವಾ? ಇವತ್ತು ನಿಮ್ಮ ಕಾಕಿ ಬಟ್ಟೆನ ಸಾಕ್ತಿರೋದು ಶೀಲ್ಗೆಟ್ಟು ಸೂಳೆದಿರು, ಕಳ್ಳ ನೋಟಿನ ಕದಿಯವರು, ಗೂಂಡಾಗಿರಿ ಮಾಡೋ ಗೂಂಡಾಗಳು ಕಣೋ. ನೀನ್ ಹೇಳ್ದಂಗೆ ನಾನು ಶೀಲ್ಗೆಟ್ಟೋಳೆ. ಆದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನ್ಯಾಯಕ್ಕಾಗಿ ಹೋರಾಡೋ ಲಾಯರು, ಆರೋಗ್ಯದ ರಕ್ಷಣೆ ಮಾಡೋ ಡಾಕ್ಟ್ರು, ದೇವ್ರಗುಡಿ ಪೂಜಾರಿಗಳು, ನಾಡನಾಳೋ ನಾಯಕರು, ಕೂಲಿ ಮಾಡೋ ಕೂಲಿಗಳು ಎಲ್ಲ ನನ್ನ ಹತ್ರ ಬಂದೋದರೆ. ನಿಮ್ಮಗಳಿಗಿಲ್ಲದ ಶೀಲ ನನಗ್ ಮಾತ್ರ ಯಾಕೋ ಬೇಕು? ನೀವೆಲ್ಲ ನನ್ನ ಹತ್ರ ಬಂದು ಶೀಲ್ಗೆಟ್ಟು ಶೀಲ ಕಳೆದುಕೊಂಡ ಮೇಲೇನೆ ನಾನು ಶೀಲ್ಗೆಟ್ಟಿದ್ದು. ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿಮ್ ಹಾಸಿಗೆಯಲ್ಲಿ ನಿಮ್ಮ ಜೊತೆ ಹೊರಳಾಡುವಾಗ ನಾನು ಊರ್ವಶಿ ತಿಲ್ಲೋತ್ತಮೆ. ನಿಮ್ ಹಾಸಿಗೆ ಬಿಟ್ಟು ಎದ್ದ ಮೇಲೆ ಶೀಲಿಗೆಟ್ಟು ಸೂಳೆರಾಗಿ ನಿಮ್ ಕಣ್ಣು ಕಾಣ್ತೀವಲ್ವೇನ್ರೋ? ಹೋಗ್ರೋ, ಹೊಡಿರಿ, ಹೋಗ್ರಿ, ಬಾಗಿಲು ಹೊಡಿರಿ. ನನಗೇನು ಭಯ ಇಲ್ಲ. ಅದೇನ್ ಕಿತ್ಕೋತೀರಾ ಕಿತ್ಕೋ, ಹೋಗ್ರಿ. ಸರ್, ಆ ರೂಮಿನ ಬಾಗಿಲು ಹೊಡೆದ್ ನೋಡಿದ್ವಿ ಸರ್. ಆ ರೂಮ್ ನಿಂದ ಹಿಂದಿನ ರಸ್ತೆ ಅಂಗವಿಕಲರ ಅನಾಥ ಮಕ್ಕಳ ಆಶ್ರಮಕ್ಕೆ ದಾರಿ ಇದೆ ಸರ್. ವಾಟ್? ಆ ಆಶ್ರಮಕ್ಕೆ ದಾರಿ ಇದೆಯಾ? ಹೌದು, ನಾನು ಈ ಊರಿನ ಪ್ರಸಿದ್ಧ ಸೂಳೆ. ಅಷ್ಟೇ ನಿಮಗೆ ಇದುವರೆಗೂ ಗೊತ್ತಿದ್ದದ್ದು. ಆದ್ರೆ ನಾನು ಈ ಸೂಳೆತನ ಮಾಡ್ತಿದ್ದೆ ಈ ಅನಾಥಾಶ್ರಮನ ನಡೆಸೋದಕ್ಕೋಸ್ಕರ. ನಾನ್ ಸೂಳೆ ಆಗಿ ನಿಮ್ಮಗಳಿಗೆ ನನ್ನ ಮೈ ತೆರೆದಿಟ್ಟಿದ್ದು ನನ್ನ ಚಟಕ್ಕಾಗ್ಲಿ, ನನ್ನ ಹೊಟ್ಟೆ ಹೊರೆಯೋಕ್ಕಾಗ್ಲಿ ಅಲ್ಲ. ನನ್ನ ಹೊಟ್ಟೆ ಪಾಡ್ಗಾಗಿ ಹಣ್ಣು ಮಾರೋ ಕಸಬು ಇದ್ದೇ ಇತ್ತು. ನೀವುಗಳು ನನ್ನ ಅನುಭವಿಸಿ ಕೊಟ್ಟು ದುಡ್ಡನ್ನೆಲ್ಲ ಆ ಅನಾಥಾಶ್ರಮಕ್ಕೆ ಹಾಕ್ತಿದ್ದೆ. ಆ ಅನಾಥಾಶ್ರಮನ ಬೇರೆಯವ್ರ ಹೆಸರಲ್ಲಿ ನಡೆಸ್ತಿದ್ದೆ. ಯಾಕೆ ಗೊತ್ತಾ? ಈ ಸಮಾಜದ ಜನಗಳಿಗೆ ಗೊತ್ತಾದ್ರೆ ಈ ಅನಾಥಾಶ್ರಮ ಸೂಳೆ ನಡೆಸ್ತಿರೋ ಆಶ್ರಮ ಅಂತ ಕೈ ಮಾಡಿ ಆಡ್ಕೊಂಡು ಕೇಕೆ ಹಾಕಿ ನಗ್ತಾರೆ. ಆಗ ಮಕ್ಕಳ ಮನಸ್ಸು ಕೂಡ ನೋಯ್ಬಹುದಲ್ವಾ? ಇನ್ಸ್ಪೆಕ್ಟ್ರೆ, ನನ್ನ ಮೈ ಮಾರ್ಕೊಂಡು ಒಂದ್ ಒಳ್ಳೆ ಕಾರ್ಯ ಮಾಡೋ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ದೊಡ್ಡ ದಂಡಿನ ಸಮೇತ ಬಂದಿದ್ರಲ್ಲ, ಅದಕ್ಕೆ ಬದಲಾಗಿ ಬ್ಲಾಕ್ ಮಾರ್ಕೆಟ್ ಮಾಡಿ ಬಜ್ಜು ಬೆಳೆಸೋರ್ನಾಗ್ಲಿ, ಕಪ್ಪು ಹಣದ ಕದಿಮರನಾಗ್ಲಿ ಹಿಡಿದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಆ ಲಾಯರು ನನ್ಗಿಂತಲೂ ಯಾವುದ್ರಲ್ಲಿ ಒಳ್ಳೆಯವನು ಸ್ವಾಮಿ? ಕೇವಲ ದರಿದ್ರ ಹಣದ ಸಂಪಾದನೆಗಾಗಿ ಕೊಲೆ ಮಾಡಿದ ಕೊಲೆಗಡಕರನ್ನ ಗಂಡಂದ್ರ ಎದುರಿಗೆ ಒಬ್ರಾದ ಮೇಲೆ ಒಬ್ರಂತೆ ಶೀಲ ಕೆಡಿಸಿ ಹೆಣ್ಣನ್ನ ನಡು ಬೀದಿಲಿ ಆಟದ ಬೊಂಬೆ ಮಾಡ್ಕೊಂಡಂತಹ ಗೂಂಡಾಗಳನ್ನ ತನ್ನ ಮಾತಿನ ಬುದ್ಧಿಯ ಬಂಡವಾಳದಿಂದ ಬಿಡುಗಡೆ ಮಾಡಿಸಿ ನಿರಪರಾಧಿಗಳನ್ನ ಜೈಲಿಗೆ ತಳಿಸಿ ನಿರಂತರವಾಗಿ ನ್ಯಾಯ ದೇವತೆ ಕಣ್ಣಿಗೆ ಮಣ್ಣೆರೆಸಿ ಬರೀ ಕೆಟ್ಟ ಹುಳುಗಳ ತಂಡವೇ ಬೆಳೆದು ದೇಶ ದರಿದ್ರದ ಹೆಮ್ಮರ ಆಗೋಕೆ ಕಾರಣ ಆಗಿದನಲ್ಲ ಈ ಲಾಯರ್, ನನಗಿಂತಲೂ ಒಳ್ಳೆಯವನ ಸ್ವಾಮಿ. ಇನ್ನೊಬ್ಬ ನನ್ನ ಮೇಲೆ ನಿಮಗೆ ಕಂಪ್ಲೇಂಟ್ ಕೊಟ್ಟಿರೋ ಮಹಾನುಭಾವ, ಜೀವನ ಇಡೀ ಜನರ ಸೇವೆಲೇ ಕಳೆಬೇಕಾದವನು. ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದ ಬಡ ರೋಗಿಗಳು ನೋಡ್ದೆ ಅಲ್ಲಿನ ಔಷಧ ಇಂಜೆಕ್ಷನ್ ಎಲ್ಲ ತನ್ನ ನರ್ಸಿಂಗ್ ಹೋಮ್ ಸಾಗಿಸ್ಕೊಂಡು ದುಡ್ಡಿಲ್ದೇ ಇರೋ ಬಡ ರೋಗಿಗಳನ್ನ ನಾನು ಡಾಕ್ಟರ್ ಅನ್ನೋ ಸರ್ಟಿಫಿಕೇಟ್ ಇಟ್ಕೊಂಡು ಕೊಲ್ತಿದಾನಲ್ಲ, ಇವನು ನನಗಿಂತಲೂ ಯಾವ್ದ್ರಲ್ಲಿ ಒಳ್ಳೆಯವನು ಸ್ವಾಮಿ. ನಿಮಗ್ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ಓಟ್ ತಗೊಂಡು ಜನಗಳ ಕ್ಷೇಮ ಮರ್ತು ಸೀಟು ಅಂತ ಕಿತ್ತಾಡ್ತಾ ಓಟ್ ಕೊಟ್ಟು ಪ್ರಜೆಗಳನ್ನ ಮರ್ತು ತಮ್ಮ ಅಧಿಕಾರ ತಮ್ಮ ಹೊಟ್ಟೆ ಬೆಳೆಸ್ಕೊಳ್ಳಕ್ಕೆ ಸಾಯ್ತಾ ಇರೋ ನಮ್ಮನ್ನಾಳೋ ನಾಯಕರು ನನಗಿಂತಲೂ ಯಾವ್ದ್ರಲ್ಲಿ ಒಳ್ಳೆಯವರು ಸ್ವಾಮಿ. ಅನಾಥ ಮಕ್ಕಳ ಕಷ್ಟ ಅದನ್ನ ಅನುಭವಿಸಿದ ತಂದೆ ತಾಯಿ ಇಲ್ಲದ ಅನಾಥರಿಗೆ ಗೊತ್ತು. ಅದ್ರಿಂದಲೇ ನಾನಿದನ್ನ ನಡ್ಸೋದಕ್ಕೆ ಮುಂದಾದೆ. ನಾನು ಒಂದಾನೊಂದ್ ಕಾಲದಲ್ಲಿ ತಂದೆ ತಾಯಿ ಇಲ್ಲದ ಅನಾಥನೇ. ಸಮಾಜದಲ್ಲಿ ಬಾಳಿ ಬದುಕಬೇಕು ಅನ್ನೋ ಕನಸುಗಳನ್ನ ಹೊತ್ತಿದ್ದೆ. ಆದ್ರೆ ನಿಮ್ಮಂತಹ ಗೋಮುಖ ವ್ಯಾಘ್ರಗಳು ನನ್ನ ಅನಾಥತನವನ್ನ ದುರುಪಯೋಗ ಪಡಿಸ್ಕೊಂಡು ನನ್ನನ್ನ ಹಿಡಿಯಾಗಿ ನುಂಗಿದ್ರಿ. ನನ್ನ ಹಾಗೆ ಇರ್ತಕ್ಕಂಥ ಅನಾಥ ಮಕ್ಕಳು ಹೊರಗಿನ ಜಗತ್ತಿಗೆ ಕಾಲಿಟ್ಟು ಗೋಮುಖ ವ್ಯಾಘ್ರಗಳ ಕೈ ಸಿಕ್ಕಿ ನನ್ನ ಥರ ಆಗೋದು ಬೇಡ ಅಂತ ನನ್ನ ಕೈಲಾದ ಸೇವೆನ ನಾನು ಮಾಡಕ್ ಹೊರಟಿದ್ದೀನಿ. ಆದ್ರೆ ಇದಕ್ಕೆ ಹಣ ಬೇಕಾಗಿತ್ತು. ಸುಲಭವಾಗಿ ಹಣ ಗಳಿಸೋಕೆ ನನ್ನೆಲ್ಲ ದೇವ್ರು ಕೊಟ್ಟಿದ್ದ ಬಂಡವಾಳ, ನೀವೆಲ್ಲ ಕಿತ್ತು ತಿಂದು ಬಿಟ್ಟಿದ್ದ ರೂಪ, ಯೌವನ, ಅದನ್ನ ಬಳಸ್ಕೊಂಡು ಹಣ ಮಾಡಿ
ಆಶ್ರಮ ನಡೆಸೋದಕ್ ಮುಂದಾದೆ. ಈಗ ನೀವು ನನ್ನನ್ನು ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟ್ರೆ, ನನ್ನ ಕೊನೆ ಗಳಿಗೆಯಲ್ಲಿ ನನ್ನ ಆಸೆ ನೆರವೇರಿದೆ. ಇನ್ನು ನಾನು ಮಾಡ್ಬೇಕಾದ ಕೆಲಸ ಯಾವುದೂ ಇಲ್ಲ. ನನ್ನ ಮೈಯಲ್ಲಿ ಈಗಾಗ್ಲೇ ನೀವುಗಳೆಲ್ಲರೂ ಸೇರಿ ಪ್ರತಿಷ್ಠಾಪನೆ ಮಾಡಿರೋ ಎಲ್ಲಾ ರೋಗಗಳು ಬೆಳೆದು ನನ್ನ ಮೈ ಕೊರೆದು ಬೆಂಡು ಮಾಡಿಬಿಟ್ಟಿದೆ. ಇನ್ನು ನಾನು ಬದುಕಿದ್ರೆ 1-2 ತಿಂಗಳು ಬದುಕಬಹುದು. ಧಾರಾಳವಾಗಿ ಕರ್ಕೊಂಡು ಹೋಗಿ, ಆದ್ರೆ ಒಂದೇ ಒಂದು, ನಿಮ್ ಜೈಲಲ್ಲಾದ್ರೂ ನನ್ನನ್ನ ನೆಮ್ಮದಿಯಾಗಿ ಕೊನೆಗಾಲದಲ್ಲಿ ಇರೋಕ್ ಬಿಟ್ಬಿಡಿ. ಅಲ್ಲೂ ನನ್ನನ್ನ ಹಿಂಸೆ ಮಾಡಬೇಡಿ ಅಂತ ನೀವು ಹೇಳ್ತೀರಾ ಅಲ್ವಾ? ನನ್ನ ಆಶ್ರಮದ ಹೆಸರಿಗೆ ನಾನು ಎಲ್ಲ ಆಸ್ತಿ ಬರೆದಿಟ್ಟಿದ್ದೀನಿ. ಸಿದ್ಧನಿಗೆ ಹೇಳಿ ಅವನೇ ಆಶ್ರಮ ನಡ್ಸ್ಕೊಂಡು ಹೋಗೋದಕ್ಕೆ. ನನ್ನನ್ನು ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟ್ರೆ. ಸತ್ತ ಹಾವನ್ನ ಬಡಿಯೋಕೆ ತಾನೆ ನಮ್ಮ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ನ ನೇಮಿಸಿರೋದು. ಐ ಆಮ್ ವೆರಿ ಸಾರಿ ಕಮಲಮ್ಮ, ನಾವು ಕಾನೂನನ್ನ ಪಾಲಿಸಲೇಬೇಕು. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಹರ್. ನಿಲ್ಸಿ. ನೀವು ಅಣ್ಣಮ್ಮನ್ನ ಅರೆಸ್ಟ್ ಮಾಡಂಗಿಲ್ಲ. ವಾಟ್? ಹೌದು, ನಾನು ಅಣ್ಣಮ್ಮನ್ನ ಅರೆಸ್ಟ್ ಮಾಡಬಾರದು ಅಂತ ಜಡ್ಜ್ ಸಾಹೇಬ್ರ ಹತ್ರ ಪತ್ರ ತಗೊಂಬಂದೀನಿ. ನೋಡಿ ಬೇಕಾದ್ರೆ. ಸಿದ್ದು, ಯಾಕೋ ಇಷ್ಟೆಲ್ಲ ತೊಂದರೆ ತಗೊಳಕ್ ಹೋದಿ? ಹರ್ದಾಕೋದನ್ನ. ನನ್ನ ಕಥೆ ಮುಗೀತು, ನಾನು ಹೋಗ್ತೀನಿ. ಅಣ್ಣಮ್ಮ, ನಾನು ಹಳ್ಳಿ ಐದ ಕಣಮ್ಮ, ಹಳ್ಳಿ ಐದ. ಈ ಪ್ಯಾಟೆ ಜನರಂಗೆ ಪಕ್ಕದಾಗೆ ನಿಂತ್ಕೊಂಡು ಕುತ್ತಿಗೆ ಮೇಲೆ ಪ್ರೀತಿಯಿಂದ ಕೈ ಹಾಕಿ ಕುತ್ತಿಗೆ ಇಚ್ಕೊ ಮನ್ಸ ಅಲ್ಲ ನಾನು. ನಿನ್ನ ನನ್ನ ಪರಾಣ ಇರೋ ಗಂಟ ಬಿಟ್ಕೊಡಾಕಿಲ್ಲ. ಇನ್ಯಾತಕ್ಕಾಗಿರ್ಲಿ? ನನಗಾಗಿ ಅಣ್ಣಮ್ಮ, ನನಗಾಗಿ. ಅಂದ್ರೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇವ್ನಿ. ನೀನು ಒಪ್ಕೊಂಡ್ರೆ ನಿನ್ನ ಕಟ್ಕತೀನಿ. ಅಯ್ಯೋ ಹುಚ್ಚೆ, ನಿನಗೆ ಯಾಕಪ್ಪ ಬಂತು ಇಂಥ ಬುದ್ಧಿ? ಏನೈತೆ ಅಂತ ಈ ದೇಹದಾಗ ನನ್ ಕಟ್ಕೋತಿ? ಏನ್ ಸುಖ ಉಂಟಿ? ಬರೀ ರೋಗ ತುಂಬಿರೋ ಮೈ. ನಿನ್ನ ಮೈಗೆ ಮಾತ್ರ ರೋಗ ತಗಲಿರೋದು, ನಿನ್ನ ಮನ್ಸಿಗಲ್ಲ ಅಣ್ಣಮ್ಮ. ನಾನು ಮನುಜನ ಅಂಗಡಿ ತಾವಿರೋ ಡಾಕ್ಟರ್ ಅಪ್ಪನ ಹತ್ರ ಮಾತಾಡಿದ್ದೀನಿ. ಅವರೇ ಹೇಳವ್ರೆ ಪೂರ್ತಿ ನಿನಗೆ ಗುಣ ಆಗ್ತದೆ ಅಂತ. ಒಪ್ಕ ಅಣ್ಣಮ್ಮ. ಇನ್ನು ಮುಂದೆ ಈ ದರಿದ್ರದವ್ರ ಸವಾಸ ಬಿಟ್ಟು ನಾನು ನೀನು ಹಳ್ಳಿಗೆ ಹೋಗಿ ಸುಖವಾಗಿ ಭೂಮಿ ತಾಯಿ ನಂಬ್ಕೊಂಡು ಇಟ್ಟು ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಬಾಳ್ವೆ ಮಾಡೋಣ. ಸಿದ್ದಪ್ಪ, ನೀನ್ ನಿಜವಾಗ್ಲೂ ಮನ್ಸ ಅಲ್ಲ, ದ್ಯಾವ್ರು. ಅಯ್ಯಯ್ಯಪ್ಪ, ನಾನ್ ದ್ಯಾವ್ರಲ್ಲ, ನಿನ್ ಗಂಡ. ಗಂಡನು ಒಂಥರ ದ್ಯಾವ್ರ ಸಾಮಾನು. ಅಲ್ಲ, ದ್ಯಾವ್ರ ಸಮಾನ.